ಎಸ್ ಹಾಯ್ ಹಲೋ ನಮಸ್ಕಾರ ಗುಡ್ ಈವ್ನಿಂಗ್. ನನ್ನ ವಾಯ್ಸ್ ಸರಿಯಿಲ್ಲ, ಸ್ವಲ್ಪ ನಂಗೆ ಹುಷಾರಿಲ್ಲ. ಸೊ ಹಾಗಾಗಿ ನನ್ನ ವಾಯ್ಸ್ ಏನಾದ್ರು ಕೆಟ್ಟ ಕೇಳಿದ್ರೆ, ಮಧ್ಯದಲ್ಲಿ ಕೆಮ್ಮಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಗೌಡ್ ಹುಡ್ಗ ಮಂಜು ಹಾಯ್ ಹಾಯ್ ಹಾಯ್. ಯಾರ್ಯಾರೆಲ್ಲರೂ ಜಾಯಿನ್ ಆಗ್ತಿದ್ದಾರೆ ಅವರೆಲ್ಲರೂ ಹಾಯ್, ವೆಲ್ಕಮ್ ಟು ಮೈ ಶೋ. ತುಂಬ ದಿನಗಳಾದಮೇಲೆ ಲೈವಿಗೆ ಜಾಯಿನ್ ಆಗ್ತಾ ಇದ್ದೀನಿ. ಎಸ್, ತುಂಬ ಜನ ಹಾಯ್ ಹೇಳ್ತಿದ್ದಾರೆ. ಎಸ್ ಹಾಯ್ 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 ಸಾಯನಾ ಮಲ್ಲೇಶ್, ಗುಡ್ ಈವ್ನಿಂಗ್ ಅಕ್ಕ. ಹಾಯ್ ಗುಡ್ ಈವ್ನಿಂಗ್. ಓಕೆ ಎಸ್, ನನ್ನ ಜೊತೆ ಇವತ್ತು ಯಾರೊಬ್ರು ಗೆಸ್ಟ್ ಇರ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಜಗ್ಗು ಮಲ್ನಾಡ್ ಆಯ್ಕ. ಓಕೆ, ನನ್ನ ಜೊತೆ ಇವತ್ತು ಯಾರೊಬ್ರು ಗೆಸ್ಟ್ ಇರ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ವೆರಿ ಲಾಂಗ್ ವೇಟ್. ನಾನಂತೂ ಸಿಕ್ಕಾಪಟ್ಟೆ ಕಾದಿದ್ದೆ ಇವರು ಇಂಟರ್ವ್ಯೂಗೆ. ಸೊ ಫೈನಲಿ ಇವತ್ತು ನನಗೆ ಶ್ರುತಿ ಹರಿಹರನ್ ಅವರು ಸಿಕ್ಕಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಹಿಟ್ ಸಿನಿಮಾಗಳನ್ನು ಕೊಟ್ಟಂತ ನಟಿ ಅವರು. ಸೊ ಎಸ್, ಅವರು ನನ್ನ ಜೊತೆ ಇವತ್ತಿರ್ತಾರೆ. ಮಾತಾಡ್ತಾ ಹೋಗೋಣ. ಬಹಳ ದಿನಗಳ ಮೇಲೆ ನಮಗೆ ಸಿಕ್ಕಿದ್ದಾರೆ, ಮುಂದೆ ಬರ್ತಾ ಇದ್ದಾರೆ ಇವಾಗ. ಐ ಮೀನ್ ಸಿನಿಮಾ ಸಾರಾಂಶ ಅನ್ನೋ ಸಿನಿಮಾ ಮೂಲಕ ಮತ್ತೆ ತೆರೆ ಮೇಲೆ ಕಾಣಿಸ್ಕೊಳ್ತಿದ್ದಾರೆ. ಸೊ ಆ ಚಿತ್ರದ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ಎಸ್, ಶ್ರುತಿ ಅವ್ರು ಜಾಯ್ನ್ ಆಗಿದ್ರೆ ಅವ್ರನ್ನ ಲೈವಿಗೆ ಕನೆಕ್ಟ್ ಮಾಡ್ಕೊಳ್ತೀನಿ. ಲೈವಿಗೆ ಜಾಯಿನ್ ಆಗಿಲ್ಲ ಅನಿಸುತ್ತೆ ಇನ್ನು. ಓಕೆ ಫೈನ್. ಅವಯ್ಯೋ ಹಲೋ ಅಕ್ಕ. ಅವಯ್ಯೋ ಅಯ್ಯೋ. ಓಕೆ, ಶ್ರುತಿ ಅವ್ರು ಇನ್ನೂ ಲೈವಿಗೆ ಜಾಯಿನ್ ಆಗಿಲ್ಲ. ಆದ ತಕ್ಷಣ ನಾನು ಅವ್ರನ್ನ ಲೈವಿಗೆ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ತಾ ಹೋಗ್ತೀನಿ. ಸೊ ನಿಮಗೂ ಕೂಡ ಏನಾದರೂ ಪ್ರಶ್ನೆಗಳಿತ್ತು ಅಂತ ಅಂದರೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಬಟ್ ನೀವು ಏನು ಹಿಂದೆ ಎಲ್ಲ ಹೇಳ್ತೀರಾ, ನೀವು ಲೈವಿಗೆ ಒಬ್ಬರೇ ಕನೆಕ್ಟ್ ಆಗ್ತೀರಾ, ಅವರ ಫ್ಯಾನ್ಸ್ ಜೊತೆನೂ ನೀವು ಮಾತಾಡ್ಸಿ ಅಂತ ಬಹಳ ಜನ ಮೆಸೇಜ್ ಹಾಕ್ತಿರ್ತೀರಾ. ಸೊ ಕೆಲವೊಂದ್ಸಲ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ, ಕೆಲವೊಂದ್ಸಲ ಈಸಿಯಾಗಿ ಕನೆಕ್ಟ್ ಆಗಲ್ಲ. ಸೊ ಗೆಸ್ಟು ಕೂಡ ನಮಗೆ ಇಷ್ಟು ಅವರ್ ಅಂತ ಟೈಮ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಬೇಗ ಮುಗಿಸ್ಬೇಕಾಗಿರುತ್ತೆ. ಆ ರೀಸನ್ಗೋಸ್ಕರ ನಿಮ್ಮನ್ನ ಜಾಸ್ತಿ ನಿಮ್ಮನ್ನು ಕೂಡ ಲೈವಿಗೆ ತೊಗೊಳಕ್ಕಾಗಲ್ಲ. ಅಕ್ಕ ನಾನು ನಿಮ್ಮ ಫ್ಯಾನ್. ಥ್ಯಾಂಕ್ ಯು ದೀಕ್ಷಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಸಂಗಿ ಅಕ್ಕನ ಹತ್ರ ಮಾತಾಡಬೇಕು ಖಂಡಿತ. ನಾನು ಅವ್ರನ್ನೂ ಕೂಡ ಕೇಳ್ತಾ ಇದ್ದೀನಿ, ಆದರೆ ಅವ್ರು ಯಾರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಬಿಗ್ ಬಾಸ್ ಕಂಟೆಸ್ಟೆಂಟ್ನು ಕೂಡ ನೀವು ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡಿದ್ದೀರಾ. ಓಕೆ ಓಕೆ, ಶ್ರುತಿ ಮ್ಯಾಮ್ ಜಾಯ್ನ್ ಆದರು. ಸೊ ಹಾಯ್, ಹೇಗಿದ್ದೀರಾ? ಗುಡ್. ನಾನು ಇನ್ನು ಸೆಟಪ್ ಮಾಡ್ತಾ ಇದ್ದೀನಿ ಕ್ಯಾಮ್ರಾನ. ಬೇಡ್ರಿ. ಮತ್ತೆ ಆರಾಮಿದ್ದೀರಾ? ಎಲ್ರು ಆರಾಮಿದ್ದಾರಾ? ಹಲೋ ಹಾಯ್ ಇದ್ದಾರೆ. ಅವರೆಲ್ಲರೂ ಮೆಸೇಜ್ ಮಾಡ್ತಿದ್ದಾರೆ ಶ್ರುತಿ ಅಕ್ಕನ ಜೊತೆ ಮಾತಾಡ್ಬೇಕು ಅಂತ. ಶ್ರುತಿ ಅಕ್ಕ, ನಾನ್ ಕಾಣಿಸ್ತಾ ಇದ್ದೀನಾ ಪೂಜಾ? ನನ್ಗೆ ಸದ್ಯಕ್ಕೆ ಫೋನ್ ಅಲ್ಲಿ ಚಾರ್ಜ್ ಇಲ್ಲ, ಸೊ ಹಾಗಾಗಿ ಚಾರ್ಜ್ ಮಾಡ್ಕೊಂಡು ಮಾತಾಡ್ಬೇಕು. ಸೊ ದಿಸ್ ಇಸ್ ಆಲ್ ಇಸ್ ದ ಲೈಟ್ ದಟ್ ವಿ ಹ್ಯಾವ್ ಸದ್ಯಕ್ಕೆ. ನೋ ಇಶ್ಯೂಸ್. ಶ್ರುತಿ ಅವರೇ ಚೆನ್ನಾಗಿ ಕಾಣಿಸ್ತಾ ಇದೆ, ಲೈಟ್ ಇಲ್ಲ ಅಂದ್ರೂ ಪರವಾಗಿಲ್ಲ. ನೀವು ಸಗದಾಗಿ ಕಾಣ್ತಾ ಇದ್ದೀರಿ. ಸೊ ಹೇಳಿ. ವಾಯ್ಸ್ ಕಟ್ ಆಗ್ತದೆ. ಹಾಯ್. ಓಕೆ, ಈಗ ಓಕೆ. ಓಕೆ, ಕೆಳಗೆ. ಓಕೆ, ಶ್ರುತಿ ಅಕ್ಕ ಹಾಯ್. ಎಷ್ಟ್ರು ಅಂತ ಯಾರು ಕಳಿಸಿದ್ದಾರೆ. ಹಲೋ ಡಾರ್ಲಿಂಗ್. ಹಾಯ್ 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 ಹಾಯ್. ದ ಬ್ರೇವ್ ಹೀರೋಯಿನ್ ಶ್ರುತಿ ಅವರು. ಓಕೆ ಓಕೆ ಓಕೆ. ಹಾಯ್ ಶ್ರುತಿ. ತುಂಬಾ ಜನ ಹಾಯ್ ಹೇಳ್ತಿದ್ದಾರೆ. ಶ್ರುತಿ ಅವರೇ ಒಂದ್ಸಲ ಎಲ್ರಿಗೂ ಹಾಯ್ ಹೇಳ್ಬಿಡಿ. ನಮಸ್ತೆ. ಓಕೆ, ದ ವೆರಿ ಲಾಂಗ್ ವೇಟ್. ನನಗೆ ಈ ಇಂಟರ್ವ್ಯೂಗೆ ಆಕ್ಚುಲಿ ತುಂಬಾ ಕಾಯ್ತಾ ಇದೆ ಶ್ರುತಿ ಅವರೇ. ದ ವೆರಿ ಲಾಂಗ್ ವೇಟ್ ಅಂಡ್ ತುಂಬಾ ಇಷ್ಟ ಆಗಿ ಈ ಲೈವ್ ಯಾವಾಗ ಸಿಗುತ್ತಪ್ಪ, ಯಾವಾಗ ಮಾತಾಡ್ತೀನಿ ಅನ್ನೋ ತರ ಕಾದಿದ್ದಂತಹ ಲೈವ್ ಅಂದ್ರೆ ಇದು. ಎಸ್ ಎಸ್. ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಾ. ಬ್ಯೂಟಿಫುಲ್ ಮನಸ್ಸುಗಳು ಅನ್ನೋ ತರ. ನೀವು ಕೂಡ. ಐ ಥಿಂಕ್ ನಾವೆಲ್ಲರೂ ಕೂಡ ಬ್ಯೂಟಿಫುಲ್. ವಿ ಆರ್ ಆಲ್ ಬ್ಯೂಟಿಫುಲ್ ಅಲ್ಲ? ಎಸ್ ಎಸ್. ಎಲ್ರು ಹಾಯ್ ಹೇಳ್ತಾರೆ. ಫೈನ್. ಓಕೆ, ಹೇಗ್ ನಡೀತಾ ಇದೆ ಲೈಫ್? ಮದುವೆ ಸಖತ್ತಾಗಿ ನಡೀತಾ ಇದೆ ಲೈಫ್. ಸೋ ಮಚ್ ಫನ್. ಸಾರಾಂಶ ಸಿನಿಮಾ ನೆನ್ನೆ ರಿಲೀಸ್ ಆಯ್ತು.
ಆನೆಸ್ಟ್ಲಿ ಹೇಳ್ಬೇಕಾದ್ರೆ ಜಾಸ್ತಿ ಜನ ಬರ್ತಾ ಇಲ್ಲ ಥಿಯೇಟರ್ಗೆ. ಸೊ ವಿ ಆರ್ ಒನ್ ಆಫ್ ದ ಫಿಲ್ಮ್ಸ್. ಐ ಥಿಂಕ್ ದಟ್ ನಾವ್ ಎಷ್ಟ್ ಮಾಡಕ್ಕಾಯ್ತೋ ಅಷ್ಟ್ ಮಾಡಿದೀವಿ. ಬಟ್ ಮೊದಲನೇದಾಗಿ 13 ಸಿನಿಮಾಗಳು ರಿಲೀಸ್ ಆಯ್ತು, ಕನ್ನಡ ಸಿನಿಮಾಗಳು. ಅದ್ಮೇಲೆ ಬೇರೆ ಭಾಷೆ ಸಿನಿಮಾಗಳು ಹೆಂಗೆ ಬೆಂಗಳೂರಲ್ಲಿ ರಿಲೀಸ್ ಆಗುತ್ತೆ ನಿಮ್ಮೆಲ್ರಿಗೂ ಗೊತ್ತು. ಸೊ ಹಾಗಾಗಿ ಈಗ 13 ಸಿನಿಮಾಗಳ ಜೊತೆ ಇರುವಂತದ್ ಕಾಂಪಿಟೇಷನ್ ಐ ಥಿಂಕ್ ಸ್ವಲ್ಪ ಮೆತ್ತಿಗೆ ಹೋಗ್ತಾ ಇದೆ. ಆದ್ರೆ ನಾನು ನಿಮ್ ಜೊತೆ ಈ ಲೈವ್ ಅಲ್ಲಿ ಬಂದಿರೋದು ಕೂಡ ಸಾರಾಂಶ ಸಾಧ್ಯವಾದ್ರೆ ನೀವಿನ್ನೂ ನೋಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ನೋಡಿ ಅಂಡ್ ತಿಳಿಸಿ ಹೇಗ್ ಅನ್ಸ್ತು ಅಂತ. ನನ್ ಪ್ರಕಾರ ಇದು ಒಂದು ಇಟ್ಸ್ ಅ ನೈಸ್ ಕನ್ನಡ ಫಿಲ್ಮ್. ರಿವ್ಯೂಸ್ ಎಲ್ಲ ಸಖತ್ತಾಗಿ ಬಂದಿದೆ ಬೈ ದ ವೇ ಪೂಜಾ. ಸೊ ರಿವ್ಯೂ ವಿಚಾರದಲ್ಲಿ ಎವ್ರಿಬಡಿ ಇಸ್ ಲೈಕಿಂಗ್ ಇಟ್, ಬಟ್ ಇಟ್ ಈಸ್ ಡಿಫಿಕಲ್ಟ್. 13 ಕನ್ನಡ ಸಿನಿಮಾಗಳಂದ್ರೆ ಅದರಿಂದ ಚೂಸ್ ಮಾಡ್ಬೇಕಾದ್ರೆ ಲೈಕ್ ಅಬ್ಬಬ್ಬ, KTM, ದೀಸ್ ಫಿಲ್ಮ್ಸ್ ರಂಗಾಯಣ ರಘು ಸರ್ ನೋಡಕ್ ಎಷ್ಟ್ ಜನ ಹೋಗ್ತಾರೆ. ನಾನೇ ಹೋಗ್ಬೇಕು ಅಂತಿದ್ದೀನಿ. ಅವನಿತ ಲಿಖಿತ್ ಮಾಡಿರೋ ಅಬ್ಬಬ್ಬ ಅದೆಲ್ಲ ಫುಲ್ ಫ್ರೆಂಡ್ಸ್ ಅಬ್ಬಬ್ಬ ಮಾಡಿರೋದು. ಸೊ ಐ ಗೆಸ್ ಹಾಗ್ ನೋಡಿದ್ರೆ ಒಂದ್ ಇಂಡಸ್ಟ್ರಿ ಆಗಿ ವಿ ಆರ್ ಪ್ರೊಡ್ಯೂಸಿಂಗ್ ಅ ಲಾಟ್ ಆಫ್ ಕಂಟೆಂಟ್. ಅದು ಆಸ್ ಬಿಸ್ನೆಸ್ ಇಟ್ಸ್ ಸೀಮಿಂಗ್ ಅ ಲಿಟಲ್ ಬಿಟ್ ಡಿಫಿಕಲ್ಟ್ ಅಷ್ಟೇ. ಓಕೆ, ಬಟ್ ಎಲ್ಲೋ ಒಂದ್ ಕಡೆ ಇತ್ತೀಚೆಗೆ ಬಂದಂತಹ ಸಿನಿಮಾಗಳು ನೀವು ನೋಡಿರ್ತೀರ ಶ್ರುತಿ, ಅದು ಒಂದ್ ವಾರನೇ ಇರುತ್ತೆ. ಕೆಲವೊಂದ್ ಸಿನಿಮಾಗಳು ಒಂದ್ ವಾರ ಇರ್ತಾರೆ, ಒಂದ್ ವಾರ ಅಷ್ಟೇ ಇರುತ್ತೆ, ಆಮೇಲೆ ಥಿಯೇಟರ್ ಇಂದ ಹೋಗೇ ಬಿಟ್ಟಿರುತ್ತೆ. ಯಾಕೆ ಅವಾಗ ಬ್ಯೂಟಿಫುಲ್ ಮನಸ್ಸುಗಳಾಗಿರ್ಬೋದು, ಲೂಸಿ ಆಗಿರ್ಬೋದು, ಅದೆಲ್ಲ ಫುಲ್ ಸೂಪರ್ ಹಿಟ್ ಆದಂತಹ ಸಿನಿಮಾ, 100 ಡೇಸ್ಗಳು ಓಡದಂತಹ ಸಿನಿಮಾಗಳು. ಆದ್ರೂ ಜನಗಳಿಗೆ ಈ KGF ಬಂದ್ಮೇಲಾದ್ರೂ, ಕಾಂತಾರ ಬಂದ್ಮೇಲಾದ್ರೂ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಗಳು ಬಹಳ ಆಯ್ತಾ ಅಂತ ಚಿತ್ರಗಳ ಮೇಲೆ. ಇಲ್ಲ ನೋಡಿ, ನಾವು ಕೂಡ ಒಂದು ಆವ್ರೇಜ್ ನಾವೆಲ್ಲ ಇದಕ್ಕೆ ಆಕ್ಚುಲಿ ಒಂದು ಪ್ರಾಪರ್ ಮ್ಯಾಥಮೆಟಿಕ್ಸ್ ಇದೆ. ರಫ್ನೆ ಹೇಳ್ಬಿಡ್ತೀನಿ, ನಾವೆಲ್ಲ ಒಂದು ಮಿಡಲ್ ಕ್ಲಾಸ್ ಸೊಸೈಟಿ. ಮೋಸ್ಟ್ ಆಫ್ ದಿ ಆಡಿಯನ್ಸ್ ನಮ್ದು ಮಿಡಲ್ ಕ್ಲಾಸ್ ಅಂತ ಅನ್ಕೊಂಡ್ರೆ ನಾನು ಕೂಡ ಮಿಡಲ್ ಕ್ಲಾಸ್. ನನ್ ಅಫೋರ್ಡಬಿಲಿಟಿ, ನಾನ್ ದುಡಿಯುವಂತ ದುಡ್ಡಲ್ಲಿ ನನ್ ಅಫೋರ್ಡಬಿಲಿಟಿ ಇಸ್ ಮ್ಯಾಕ್ಸಿಮಮ್ ಆಫ್ ಒಂದ್ 2 ಸಿನಿಮಾ ಅಲ್ಲ 3 ಸಿನಿಮಾ ಅಲ್ವಾ. ಒಂದೊಂದು ಟಿಕೆಟ್ ನಾವು ಹಾಗೆ 200 ರೂಪಾಯಿ ಅಂತ ನೋಡ್ಬಿಟ್ರೆ 200 ರೂಪಾಯಿ, 250 ರೂಪಾಯಿ ಮ್ಯಾಕ್ಸಿಮಮ್ ದಟ್ ವಿ ಕ್ಯಾನ್ ಸ್ಪೆಂಡ್ ಇಸ್ 1000 ರೂಪಾಯಿ ಅನ್ಕೊಳ್ಳಿ. ಮತ್ತೆ ಅದ್ರ ಮೇಲೆ ಪಾಪ್ಕಾರ್ನ್ ಅದೆಲ್ಲ ಎಷ್ಟಾಗುತ್ತೆ, ಒಂದೊಂದ್ರ ಮೇಲೆ ಒಂದಲ್ಲ. ನಾವ್ ಒಂದ್ಸತಿ ಥಿಯೇಟ್ರಿಗೆ ಹೋದ್ರೆ ಇನ್ಕ್ಲೂಡಿಂಗ್ ಟ್ರಾವೆಲ್ ಐ ಥಿಂಕ್ ಯು ಎಂಡ್ ಅಪ್ ಸ್ಪೆಂಡಿಂಗ್ 1000 rupees. ಸೊ ಅದ್ರ 3 ಸಿನಿಮಾಗಳಂದ್ರೆ 3000 ರೂಪಾಯಿ, ಯುನೋ. ಸೊ ಐ ಥಿಂಕ್ ಇಟ್ಸ್ ಅನ್ ಎಫರ್ಟ್ ಟು ಗೋ ಟು ದ ಥಿಯೇಟರ್. ನಾವೆಲ್ಲ ಹೇಳ್ತೀವಿ ತುಂಬಾ ಈಸಿಯಾಗಿ, ನಾವೆಲ್ಲ ಫಿಲ್ಮ್ ಮೇಕರ್ಸ್ ಹೇಳ್ಬಿಡ್ತೀವಿ ಪ್ಲೀಸ್ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಅಂತ. ಬಟ್ ಅದ್ರ ಆಕ್ಚುಯಲ್ ಅಫೋರ್ಡಬಿಲಿಟಿ ಅಂಡ್ ದಿ ಎಫರ್ಟ್ ದಿ ಆಡಿಯನ್ಸ್ ಪುಟ್ಸ್ ಇನ್ ಟು ಕಮ್ ಟು ಯೋರ್ ಫಿಲ್ಮ್ ಆಲ್ಸೋ ಇಸ್ ಸಮಥಿಂಗ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂತ ನನ್ನ ಅಭಿಪ್ರಾಯ, ರೈಟ್? ಸೊ ಹಾಗಾಗಿ ಐ ಥಿಂಕ್ ಕೆಲವೊಂದು ಸಿನಿಮಾಗಳು ಏನೇ ಆದ್ರು ಲೈಕ್ ಕಾಂತಾರ, ಇದೆಲ್ಲ KGF, these are films that the audience loved. And ಇಷ್ಟು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಿರೋಂತ ಸಿನಿಮಾ ನಮಗೂ ನೋಡ್ಬೇಕು ಅಂತ ಅನ್ಸುತ್ತೆ, ನಾವು ಹೋಗಿ ನೋಡ್ತೀವಿ. ಅಂಡ್ ಮಲ್ಟಿಪಲ್ ವಾಚಸ್. ಕಾಂತಾರ ಎಲ್ಲ ನಾನೇ 2 ಸತಿ ಕಾಂತಾರ ನೋಡಿದೀನಿ, ಯುನೋ. ಸೊ ಎಲ್ಲಾ ಕನ್ನಡ ಸಿನಿಮಾಗಳು ಕಾಂತಾರ ತರ ಇದ್ದಿದ್ರೆ ವಾವ್, ಐ ಥಿಂಕ್ ವಿ ಆರ್ ದ ಬೆಸ್ಟ್ ಇಂಡಸ್ಟ್ರಿ. ಓಕೆ, ಇನ್ನು ಬಹಳ ದಿನಗಳಾದ್ಮೇಲೆ ಶ್ರುತಿ ಅವರು, ನಮಗೆ ಎಲ್ಲೋ ಒಂದ್ ಕಡೆ ಶ್ರುತಿ ಅವರಿಂದ ಅನ್ಸಿದ್ದು ಅಂತ ಅಂದ್ರೆ, ಬಹಳ ಜನರ ಕ್ವಶನ್ ಕೂಡ ಹೌದು ಇದು. ನನ್ನ ಫ್ರೆಂಡ್ಸ್ ಗಳು ಕೆಲವರು ನನಗೆ ಈ ಕ್ವಶನ್ ಕೇಳು ಅಂತಾನು ಹೇಳಿದ್ರು. ಎಲ್ಲೋ ಒಂದ್ ಕಡೆ ಕನ್ನಡ ಚಿತ್ರರಂಗದಿಂದ ಶ್ರುತಿ ಅವರು ಸ್ವಲ್ಪ ದೂರ ಉಳಿದು ಬಿಟ್ರ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ. ಬಟ್ ಮತ್ತೆ ಸಾರಾಂಶ ಅದು ಪ್ರೂವ್ ಆಯ್ತು, ಮತ್ತೆ ಕಮ್ ಬ್ಯಾಕ್ ಆಗಿದ್ದಾರೆ ಅಂತ. ಸೊ ಇದ್ರ ಬಗ್ಗೆ 3 ಸಿನಿಮಾಗಳಿದೆ ನಾನು ಶೂಟ್ ಮಾಡಿರೋದು, ಆದ್ರೆ ಇನ್ನೂ ರಿಲೀಸ್ ಆಗ್ತಾ ಇಲ್ಲ. ಬಟ್ ನನ್ ಪ್ರಕಾರ ಅದು ಕೂಡ ನಾನ್ ತುಂಬಾ ಇಷ್ಟಪಟ್ಟು ಮಾಡಿರುವಂತ ಚಿತ್ರಗಳು. ಕಥೆ ವಿಚಾರದಲ್ಲಿ ನನ್ಗೆ ಯಾವ ಡೌಟು ಇಲ್ಲ. ಒಂದಿಷ್ಟು ಜನ ಅಂತೂ ಇಷ್ಟ ಪಡುವಂತದ್ ಕಥೆಗಳು. ಸ್ಟ್ರಾಬೆರಿ ಅಂತ ಒಂದಿದೆ, ಅದು ಅರ್ಜುನ್ ಲೂಯಿಸ್ ಅಂತ ಒಬ್ರು ಡೈರೆಕ್ಟ್ ಮಾಡಿದ್ದಾರೆ. ಅಂಡ್ ಜೋಯಲ್ DOP ಸಿನಿಮಾಟೋಗ್ರಫಿ, ಅಂಡ್ ಮೇನ್ ಆಗಿ ಪರಂಬ ಸ್ಟುಡಿಯೋಸ್ ಪ್ರೊಡ್ಯೂಸ್ ಮಾಡಿರುವಂತದ್ ಸಿನಿಮಾ ಅದು. ಸೊ ಅದಿನ್ನು ರಿಲೀಸ್ಗೆ ರೆಡಿ ಇದೆ. ಮತ್ತೆ ಬಿಟ್ರೆ ಇನ್ನೊಂದು ನಾನು NS ಶಂಕರ್ ಅವ್ರ ಜೊತೆ ಮಾಡಿದೆ, ಚೀತಾ ಮಾಡ್ತಾ ಇದ್ದೀನಿ ಪ್ರಜ್ವಲ್ ದೇವರಾಜ್ ಜೊತೆ. ಇನ್ನೊಂದ್ 2-3 ಹಂಗೆ ಕನ್ನಡ ಸಿನಿಮಾಗಳಿದೆ. ಸೊ ಆಕ್ಚುಲಿ ಸ್ಪೀಕಿಂಗ್ ನಾನು ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ, ಅದ್ರ ಮೆತ್ತಿಗೆ ರಿಲೀಸ್ ಆಗ್ತಿದೆ. ಸೊ ಎಸ್, ಇಟ್ಸ್ ದ ಲಲ್ ಬಿಫೋರ್ ದ ಸ್ಟಾರ್ಮ್. ಬಟ್ ಮದುವೆ ಆದ್ಮೇಲೆ ಶ್ರುತಿ ಅವರು ಈ ಪಾತ್ರಗಳನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ತುಂಬಾ ಚೂಸಿ ಆಗಿ ಏನಾದ್ರು ಇದಾರ ಅಥವಾ ಹೇಗೆ ಅಂತ? ಬಿಕಾಸ್ ಆಗ ಒಂದ್ ಕಾಲದಲ್ಲಿ ಶ್ರುತಿ ಅವ್ರದ್ದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರ್ತಾ ಇತ್ತು. ಬಟ್ ಇವಾಗ ಎಲ್ಲೋ ಒಂದ್ ಕಡೆ ಕಮ್ಮಿ. ಸೊ ಎಲ್ಲೋ ಒಂದ್ ಕಡೆ ಪಾತ್ರಗಳು ನಿಮಗೆ ಚೂಸಿ ಆಗಿದ್ದೀರಾ ಹೇಗೆ ಅಂತ? ಇಲ್ಲ,
ನಾನು ಹಾಗೆ ಹೇಳಲ್ಲ, ನನಗೆ ಬರುವಂತ ಪಾತ್ರಗಳಲ್ಲಿ ನಾನು ಒಂದಿಷ್ಟು ಪಾತ್ರಗಳನ್ನ ಒಪ್ಕೋತಾ ಇದ್ದೀನಿ, ವಿಚ್ ಐ ಥಿಂಕ್ ಐ ಕ್ಯಾನ್ ಡೂ. ಪ್ಲಸ್ ಚೂಸಿ ಮಾತ್ರ ಅಲ್ಲದೆ ಮುಂಚೆ ನಂಗೆ ಬರೀ ನನ್ ಕೆಲ್ಸ, ನನ್ ಜೀವನ, ನನ್ ದುಡಿಮೆ, ನನ್ ಕೆರಿಯರ್ ಅಂತಿತ್ತು. ಈಗ ನನ್ ರೆಸ್ಪಾನ್ಸಿಬಿಲಿಟೀಸ್ ಹೆಚ್ಚಾಗಿದೆ. ಆ ಮಗಳಿದ್ದಾಳೆ, ನನ್ ಮನೆ ಕಡೆ ಖಂಡಿತ ಗಮನ ಕೊಡ್ಲೇಬೇಕು. ಸೊ ಲೈಕ್ ದೇರ್ ವಾಸ್ ಅ ಟೈಮ್, ಪೂಜಾ, 24 ಗಂಟೆ ಇದ್ರೆ 24 ಗಂಟೆ ನಾನು ಕೆಲಸ ಮಾಡಬಲ್ಲೆ. ಇನ್ಫ್ಯಾಕ್ಟ್ ನಾನು ಮತ್ತೆ ನನ್ನ ಟೀಮ್ 3 ದಿನ ನಿದ್ದೆನೆ ಮಾಡಿಲ್ಲ. 3 ಸೆಟ್ ಟ್ರಾವೆಲ್ ಮಾಡಿದೀವಿ. ಸೊ ಗಾಡಿನಲ್ಲೇ ಕೂತ್ಕೊಂಡು ಗಾಡಿ ಓಡಿಸ್ಕೊಂಡು ಒಬ್ಬ ಡ್ರೈವರ್ ಇದ್ರು. ಸೊ ಒಂದು ರಿಯಾಲಿಟಿ ಶೋ ಮತ್ತೆ 2 ಸೆಟ್ ಶೂಟಿಂಗ್ ಸೆಟ್ಗಳು. ಸೊ ಆ ಶ್ರುತಿ ಈಗಂತೂ ನಾನು ಆಗಕ್ಕಾಗಲ್ಲ. ಇನ್ಫ್ಯಾಕ್ಟ್ ಐ ಚೂಸ್ ನಾಟ್ ಟು, ಬಿಕಾಸ್ ನನ್ ಮನೆ, ನನ್ ಮಗಳು, ನನ್ ಹಸ್ಬೆಂಡ್, ನನ್ ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್ ನನ್ಗೆ ಕೂಡ. ಸೊ ಎಲ್ಲೋ ಒಂದ್ ಕಡೆ ಒಂದ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತೀವಲ್ಲ, ಅದನ್ನ ಹುಡ್ಕಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಹಾಗಾಗಿ ಎಸ್, ದ ಟೈಮ್ ದಟ್ ಐ ಕ್ಯಾನ್ ಗಿವ್ ಟು ಡೂಯಿಂಗ್ ಫಿಲ್ಮ್ಸ್ ಹ್ಯಾಸ್ ಡಿಕ್ರೀಸ್ಡ್. ಪ್ಲಸ್ ಬರುತ್ತೆ ಪೂಜಾ, ಐ ಥಿಂಕ್ ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ಇಟ್ಸ್ ಜಸ್ಟ್ ಟೈಮ್, ನೋಡೋಣ. ನಾನು ಇನ್ನೊಂದು ವಿಷಯ ನೋಡಿದೆ ನಿಮ್ದು, ಈ ನಿಮ್ ಮಗಳನ್ನ ಆಗಿರ್ಬೋದು, ಅವರಿಗೆ ಸ್ಕೂಲಿಗೆ ಕಳ್ಸೋದಾಗಿರ್ಬೋದು, ಎಲ್ಲ ನೋಡಿದಾಗ ಖುಷಿ ಆಯ್ತು. ಒಂದ್ ಇನ್ಸ್ಪಿರೇಷನ್ ಅನ್ಸ್ತು. ವಾವ್, ಒಬ್ರು ಫೇಮಸ್ ನಟಿ, ಒಬ್ರು ಸೆಲೆಬ್ರಿಟಿ ಕೂಡ ಈಗ ಇರ್ತಾರ, ಈಗೂ ಇರುತ್ತ ಅವ್ರ ಜೀವನ ಶೈಲಿ ಅನ್ಸುತ್ತೆ. ಸೊ ನಾವೆಲ್ರೂ ಹೀಗೆ ನಾವೆಲ್ರೂ ಹೀಗೆ ತಾಯಿ ಆದ್ರೆ ನಮ್ ಮಕ್ಳ ಕೆಲ್ಸ ನೋಡ್ಕೊಳ್ಳೋದು ನಮ್ದೇ ಜವಾಬ್ದಾರಿ. ಅಂಡ್ ಈಗಿನ ಕಾಲದಲ್ಲಿ ನಾವೆಲ್ರೂ ಕೂಡ ಹಾಗೆ ಆಗ್ಬಿಡ್ತೀವಿ ಅನ್ಸುತ್ತೆ. ಐ ಥಿಂಕ್ ವಿ ಆಲ್ ಟೇಕ್, ಲೈಕ್ ನನ್ ಫ್ರೆಂಡ್ಸ್ ಎಲ್ರು ಮಾಡ್ತಾರೆ, ಕೆಲ್ಸಾನು ನೋಡ್ಕೋತಾರೆ, ಮಕ್ಳನ್ನು ನೋಡ್ಕೋತಾರೆ, ಮನೆಯಲ್ಲಿ ಹೆಲ್ಪ್ ಇದ್ರೂ ಕೂಡ ಲೈಕ್ ಅದನ್ನು ಒಂದ್ ಮ್ಯಾನೇಜ್ ಮಾಡೋದು ಕೆಲ್ಸಾನೇ. ಐ ಥಿಂಕ್ ಮ್ಯಾನೇಜ್ ಮಾಡ್ತೀರಾ ಶ್ರುತಿ? ಎಲ್ಲೂ ಒಂದ್ ಕಡೆ ಒತ್ತಡ ಅನ್ಸಲ್ವಾ? ಪ್ರೊಫೆಷನಲ್ ಲೈಫ್ ಒಂದ್ ಕಡೆ ಪರ್ಸನಲ್ ಲೈಫ್ ಹೇಗ್ ಮ್ಯಾನೇಜ್ ಮಾಡ್ತಾ ಇದಾರೆ ಅಂತ? ನಾನ್ ಮ್ಯಾನೇಜೇ ಮಾಡ್ತಾ ಇಲ್ಲ, ಅದು ನನ್ನನ್ ಮ್ಯಾನೇಜ್ ಮಾಡ್ತಿದೆ. ಇಲ್ಲ, ಐ ಥಿಂಕ್ ಮೈ ಫಿಲಾಸಫಿ, ಒಂದ್ ನಾನು ಹೇಳ್ತಾ ಹೋಗ್ತಾ ಇರ್ತೇನೆ ನನ್ನ ಹತ್ರ, ಲೈಕ್ ಫಾರ್ ಮೈ ಪೀಸ್ ಈಸ್ 1 ಸ್ಟೆಪ್ ಅಟ್ ಎ ಟೈಮ್. ಒಂದ್ರ ಬಗ್ಗೆ ಯೋಚನೆ ಮಾಡೋಣ ಒಂದ್ಸತಿ. ಎವ್ರಿಥಿಂಗ್ ಇಸ್ ಪಾಸಿಬಲ್, ಎಸ್, ಬಟ್ ಆದ್ರೆ ಸೇಮ್ ಟೈಮ್ ಅಲ್ಲಿ ಎವ್ರಿಥಿಂಗ್ ಇಸ್ ನಾಟ್ ಪಾಸಿಬಲ್. ಓಕೆ, ಸೊ ದೀಸ್ ಆರ್ 2 ಥಿಂಗ್ಸ್ ಐ ಕೀಪ್ ಟೆಲಿಂಗ್ ಮೈ ಸೆಲ್ಫ್. ಹಾಗಾಗಿ ಪ್ರತಿ ದಿನ ಕೂಡ ನನ್ಗೆ ಹೊಸದ್ದು, ಪ್ರತಿ ದಿನ ಏನಾದ್ರೂ ಒಂದು ಹಾಕ್ತಾ ಹೋಗ್ತಾ ಇರುತ್ತೆ. ಸೊ ಹೊಸ ಪ್ಲಾನಿಂಗು. ನಾನು ಮತ್ತೆ ನನ್ ಗಂಡ ರಾಮು ನಾನು ಪ್ರತಿ ದಿನ ರಾತ್ರಿ ಓಕೆ ನೆಕ್ಸ್ಟ್ ಡೇ ಏನ್ ಮಾಡ್ಬೇಕು, ಏನ್ ಅಡಿಗೆ, ಎಲ್ಲಾ ವಿಸಿಟೆಂಟ್, ಲೈಕ್ ಅಟ್ ಲೀಸ್ಟ್ ನನ್ ತಲೆನಲ್ಲೂ ಹೋಗ್ತಾ ಇರುತ್ತೆ ಏನ್ ಮಾಡ್ಬೇಕು, ಇದು ಅಂತ ಮನೆ ವಿಚಾರದಲ್ಲಿ, ಪ್ಲಸ್ ಕೆಲ್ಸದ ವಿಚಾರ. ಅಂಡ್ ಯಾ, ಸೊ ಎವ್ರಿ ಡೇ ಇಸ್ ಅ ನ್ಯೂ ಡೇ. ಸೂಪರ್, ಬಹಳಷ್ಟು ಇನ್ಸ್ಪಿರೇಷನ್ ಕೊಡ್ತು, ಅದು ಎಸ್ಪೆಷಲಿ ಮದ್ವೆ ಆದಂತಹ ಹೆಣ್ಮಕ್ಳಿಗೆ. ಅದು ನಿಮಗೆ ಪೂಜಾ ಆಗಿದೆ ಶ್ರುತಿ ಅವ್ರೆ? ಹಾ, ಮಕ್ಳಿದಾರಾ? ಇಲ್ಲ, ನಿಮ್ಮನ್ನ ನೋಡೋದ್ಮೇಲೆ ಮಾಡ್ಕೋಬೇಕು ಅನಿಸ್ತಾ ಇದೆ. ಮಾಡ್ಕೊಳ್ಳಿ. ಯಾವಾಗ ಹೇಳ್ತೀನಿ, ಜೀವನ ಪೂರ್ತಿ ಚೇಂಜ್ ಆಗೋಗುತ್ತೆ. ನೀವು ಯು ಕಾಂಟ್ ಈವನ್ ಇಮ್ಯಾಜಿನ್. ಓಕೆ, ಸೂಪರ್. ಬಟ್ ಎಲ್ಲೋ ಒಂದ್ ಕಡೆ ಅನ್ಸ್ಲಿಲ್ಲ ಶ್ರುತಿ, ಈ ಮಗು ಮಾಡ್ಕೊಳ್ಬೇಕಾಗಿರ್ಬೋದು, ಈ ಮದ್ವೆ ಮಾಡ್ಕೊಳ್ಳೋದಾಗಿರ್ಬೋದು? ಯಾಕಂದ್ರೆ ತುಂಬಾ ಜನ ಹೇಳೋದನ್ನ ನಾನು ಕೇಳಿದೀನಿ, ಮದ್ವೆ ಆದ್ಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಯಾವ್ದೇ ಚಿತ್ರರಂಗದಲ್ಲಿ ಆಗಿರ್ಬೋದು, ಅವಕಾಶಗಳು ಕಮ್ಮಿ ಆಗ್ತಾ ಹೋಗುತ್ತೆ, ಒಂದು ನಟಿಗೆ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಬಹಳಷ್ಟು ಕೇಳ್ತಾ ಹೋಗಿದೀವಿ ನಾವು. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು 10 ವರ್ಷದ ಹಿಂದೆ ಮಾತು, ಈಗ ಹಾಗಲ್ಲ. ನಮ್ ಚಾಯ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೋ ಜನ ಮದುವೆ ಆದ್ಮೇಲೆ ಎಷ್ಟ್ ಕೆಲಸ ಮಾಡ್ತಿದ್ದಾರೆ. ಮಿಲನಾ ನಾಗರಾಜ್ ಒಂದು ಲಿವಿಂಗ್ ಎಕ್ಸಾಂಪಲ್ ನಮ್ಮ ಇಂಡಸ್ಟ್ರಿಯಿಂದ. ಮದುವೆ ಆದ ನಂತರ ಜಾಸ್ತಿ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ, ವಿಚ್ ಇಸ್ ಸೋ ಅಮೇಸಿಂಗ್ ಅಬೌಟ್ ಮಿಲನಾ, ರೈಟ್? ಪ್ಲಸ್ ಬೇರೆ ಯಾರು ಮದುವೆ ಆಗಿದ್ದಾರೆ ಇನ್ನೂ ಕೆಲಸ ಮಾಡ್ತಾರೆ, ಅದಿತಿ ಪ್ರಭುದೇವ, ಮತ್ತೆ ಬೇರೆ ಯಾರು, ಎಷ್ಟೊಂದ್ ಜನ ಮದುವೆ ಆದ್ವಲ್ಲ, ರವಿ ಕೂಡ ಮಾಡ್ತಾ ಇದ್ದಾರೆ. ಯಾರು? ಖುಷಿ ರವಿ. ಖುಷಿ ಎಕ್ಸಾಕ್ಟ್ಲಿ ದಿಯಾ ರಿಲೀಸೇ ಆಗಿದ್ದು ಅವಳ ಮದುವೆ ನಂತರ. ಮಗು ಕೂಡ ಇದೆ ಖುಷಿಗೆ. I mean, you look at Khushi, you don't feel that. Yes. So it's the energy also. Yeah. Yes, ಸೂಪರ್. ಎಸ್, ಇನ್ನು ಎಲ್ಲೋ ಒಂದ್ ಕಡೆ ನಮಗೆ ಶ್ರುತಿ ಅವರು ಸಡನ್ ಒಂದು ನ್ಯೂಸ್ ಕೊಟ್ಬಿಡ್ತಾರಪ್ಪ, ಮದ್ವೆ ಆಗಿದಾರಪ್ಪ ಶ್ರುತಿ ಅವರು ಅಂತ. ಅದು ಲವ್ ಮ್ಯಾರೇಜ್ ಅಂತ. ಆ ಲವ್ ಸ್ಟೋರಿ ಹೆಂಗ್ ಸ್ಟಾರ್ಟ್ ಆಯ್ತು, ಹೇಗೆ ಅಂತ, ಹೆಂಗ್ ಸಿಕ್ರು ರಾಮ್ಕುಮಾರ್ ಅವರು, ಹೇಗೆ ಏನು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಮ್ಗೆ. ಸೊ ಹೇಗೆ ಅಂತ ಕೇಳ್ತಾ ಇದ್ದೀರಾ? ತುಂಬಾ ಸತಿ ಹೇಳ್ಬಿಟ್ಟಿದ್ದೀನಿ. ಬಟ್ ಹೇಗ್ ಸಿಕ್ತು? ಸೊ ರಾಮ್ ನಾನು ಫಸ್ಟ್ ಟೈಮ್ ಸಿಕ್ಕಿದ್ದು 2009 ಅಲ್ಲಿ, 9-10.
2010 2010 ಅವರು ಒಂದು ಅಟಕಲರಿ ಇನ್ಸ್ಟಿಟ್ಯೂಟ್ ಫಾರ್ ದ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ವಿಲ್ಸನ್ ಗಾರ್ಡನ್ ಇದೆ. ಅಲ್ಲಿ ಅವರು ಟೀಚರ್ ಆಗಿದ್ರು. ಹಿ ವಾಸ್ ಟೀಚಿಂಗ್ ಕಲರಿ ಫೈಟರ್. ಅಂಡ್ ನಾನು ಅಲ್ಲಿ ಒಂದು ಕಾಂಪಿಟಿಷನ್ ಮೂಲಕ, ನಾನು ಕ್ರೈಸ್ಟ್ ಕಾಲೇಜ್ ಅಲ್ಲಿ ನಾನು ಕಲ್ಚರಲ್ ಟೀಮ್ ಭಾಗವಾಗಿದ್ದೆ. ಸೊ ಕಾಂಪಿಟಿಷನ್ ಮೂಲಕ ನಾನು ಅಟಕಲರಿಗೆ ಹೋದೆ. ಅಂಡ್ ಇಲ್ಲಿ ಸೇರ್ಕೋಬೇಕು, ನಾನು ಡಾನ್ಸ್ ಕಲಿಬೇಕು ಈ ತರ ಅಂತೆಲ್ಲ ಅನ್ಕೊಂಡು ನಾನು ಹೋಗಿ ಎನ್ರೋಲ್ ಮಾಡಿದೆ. ಎನ್ರೋಲ್ ಮಾಡಿದ ನಂತರ ಅಲ್ಲಿ ನನ್ ಟೀಚರ್ದು ಫ್ರೆಂಡ್ ರಾಮ್. ಸೊ ಹಾಗೆ ಇವರಿಬ್ರನ್ನ ಭೇಟಿ ಮಾಡಿದೆ. ಅಂಡ್ ದೆನ್ ದ ರೆಸ್ಟ್. ಮತ್ತೆ ವಿ ಸ್ಟಾರ್ಟೆಡ್ ಡೇಟಿಂಗ್ ಮಚ್ ಲೇಟರ್. ಲೈಕ್ ಲವ್ ಅಂತದೆಲ್ಲ ಆಗಿದ್ದು ಅದ್ ನಂತರ ಒಂದು 5 ವರ್ಷದ ನಂತರ. ಹೌದು, 5 ವರ್ಷದ ನಂತರ ಲೈಕ್ ಓಕೆ ವೆಲ್ ಲವ್. ಬಟ್ ಅದಾದ್ಮೇಲೆ ರಾಮ್ಸ್ ಬೀನ್ ಅ ಕಾನ್ಸ್ಟೆಂಟ್ ಇನ್ ಮೈ ಲೈಫ್. ನಾನು ಹೇಳ್ತಾ ಇರ್ತೀನಿ ದಟ್ ರಾಮ್ ನನ್ ಬೆಸ್ಟ್ ಫ್ರೆಂಡ್ ಅಂತ. ಸೊ ಅವ್ರಿಗೆ ನನ್ ವಾಯ್ಸ್ ಕೇಳಿದ್ರೇನೆ ಗೊತ್ತಾಗ್ಬಿಡುತ್ತೆ. ಇಲ್ಲ ವಾಯ್ಸ್ ಬೇಡ, ನಾನು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನೋ ಪ್ರಾಬ್ಲಮ್ ಇದೆಯಾ, ಸರಿ ಓಕೆ ಹೆಂಗ್ ಡೀಲ್ ಮಾಡ್ಬೇಕು ಅಂತ ಯೋಚನೆ ಮಾಡಿರ್ತಾನಂತೆ. ಸೊ ಲೇ ಹಾಯ್ ಹೇಳು ಅಂತ ಡ್ರೀಮ್ ಲವರ್ ಬ್ರೋ. ಹಾಯ್ ಡ್ರೀಮ್ ಲವರ್ ಬ್ರೋ, ಲೇ ಹಾಯ್ ಹೇಳು ಅಂತ. ಓಕೆ, ಕೂಡ ಮಾಡ್ತಿದಾರೆ, ನಾವು ನೋಡಿಲ್ಲ. ಓಕೆ, ಅಶೋಕ್ ಮಂಜುಳಾ ಜಾಯಿನ್ ಆಗ್ತಿದ್ದಾರೆ. ರಿಕ್ವೆಸ್ಟ್ ಕೂಡ ಕಳಿಸ್ತಾ ಇದಾರೆ ನನಗೆ ಯಾರನ್ನೂ ತಗೊಳಕ್ ಆಗಲ್ಲ, ಜಾಸ್ತಿ ಟೈಮು ಇಲ್ಲ ನಮ್ಗೆ. ಓಕೆ ಓಕೆ ಶ್ರುತಿ ಅವರು, ಇನ್ನೊಂದು ಪ್ರಶ್ನೆ. ಬಿಂಗ್ ಅನ್ ಆಕ್ಟ್ರೆಸ್, ನಾವು ಒಂದು ಕನ್ನಡ ಸಿನಿಮಾ ರಂಗದಲ್ಲಿ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಆಗಿರ್ಬೋದು, ಲಾಂಗ್ ಟೈಮ್ ಆಗಿ ನಾವು ಉಳಿಬೇಕು ಅಂತ ಅಂದ್ರೆ ಯಾವ ಕ್ವಾಲಿಟೀಸ್, ವಿಚಾರಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಯಾವ ಕ್ವಾಲಿಟೀಸ್ ಇಂಪಾರ್ಟೆಂಟ್ ಆಗುತ್ತೆ ಇಫ್ ಯು ವಾಂಟ್ ಟು ಸರ್ವೈವ್ ಆಸ್ ಅನ್ ಆಕ್ಟರ್ ಅಂತ ಕೇಳ್ತಾ ಇದ್ದೀರಾ? ಹೌದು. ಯಾವುದೇ ಕೆರಿಯರ್ ಅಲ್ಲೂ ಕೂಡ ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪರ್ಸಿವಿಯರೆನ್ಸ್. ಪರ್ಸಿವಿಯರೆನ್ಸ್ ಗೆ ಕನ್ನಡ ಪದ ಯಾರಾದ್ರೂ ಒಬ್ರು ಹೇಳಿ ನನಗೆ. ನಾನು ಇವತ್ತೊಂದು ಹೊಸ ಕನ್ನಡ ಪದ ಕಲ್ತ್ಕೋತೀನಿ. ನೀವ್ ಹೇಳಿ ಪೂಜಾ. ಪರ್ಸಿವಿಯರೆನ್ಸ್, ಪರ್ಸಿವಿಯರೆನ್ಸ್ ಗೆ ಕನ್ನಡ ಪದ ತಗೊಳ್ಳೋದು ಇಲ್ಲ ಅಂದ್ರೆ ಏನೇ ಆದ್ರೂ ಗಿವ್ ಅಪ್ ಮಾಡದೇ ಇರೋದು. ಅಂದ್ರೆ ಸರಿ ಇದು ನಡೆದಿಲ್ಲ, ಇದು ವರ್ಕೌಟ್ ಆಗ್ಲಿಲ್ವಾ, ನೋ ಪ್ರಾಬ್ಲಮ್, ಮತ್ತೆ ಟ್ರೈ ಮಾಡೋಣ, ಮತ್ತೆ ಟ್ರೈ ಮಾಡೋಣ, ಮತ್ತೆ ಟ್ರೈ ಮಾಡೋಣ, ಯುನೋ ಅನ್ನೋ ಒಂದು ಹಠ ಇದೆಯಲ್ಲ, ಹಠಕ್ಕಿಂತ ಜಾಸ್ತಿ ಪರ್ಸಿವಿಯರೆನ್ಸ್ ಗೆ ಕನ್ನಡ ಪದ ಯಾರಾದ್ರೂ ಸರಿ ನೋಡೋಣ, ಯಾರು ಹೇಳ್ತಾರೆ ನೋಡೋಣ. ಸೊ ನನ್ ಪ್ರಕಾರ ಈ ಹೊಟ್ಟೆ ಕಿಚ್ಚಿದ್ಯಲ್ಲ, ಅಂದ್ರೆ ಇಲ್ಲ ನಾನು ಮಾಡ್ತೀನಿ, ನನ್ ಗುರಿ ಇಲ್ಲ, ಗುರಿ ಇಲ್ಲದೆ ಇರಬಹುದು, ನಾನು ಇದನ್ನ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ, ಹಾಗಾಗಿ ಮಾಡ್ತೀನಿ ಅನ್ನೋ ಒಂದು ಛಲ, ಹಠ, ಅದು ಬಹಳ ಇಂಪಾರ್ಟೆಂಟ್ ಅಂತ ನನ್ನ ಪ್ರಕಾರ. ಒಂದು ಆಕ್ಟರ್ ಆಗಿ ಅಲ್ಲ, ಯಾವುದೇ ಕ್ಯಾರಿಯರ್ ಅಲ್ಲಿ ಆಗಿರ್ಲಿ, ಅದು ಬಹಳ ಇಂಪಾರ್ಟೆಂಟ್. ಅದನ್ನ ಬಿಟ್ರೆ ಪ್ಯಾಷನ್. ನಾನು ಯಾವಾಗ್ಲೂ ಹೇಳ್ತೀನಿ, ನೀವು ಕೆರಿಯರ್ ಚೂಸ್ ಮಾಡ್ಬೇಕಾದ್ರೆ ತುಂಬಾ ಜನರಿಗೆ ಇದು ಈ ಒಂದು ಏನ್ ಹೇಳೋದು ಅಡ್ವಾಂಟೇಜ್ ಇಲ್ಲ, ಬಟ್ ಲೈಕ್ ಥ್ಯಾಂಕ್ಫುಲಿ ನನ್ ಕೆರಿಯರ್ ಇಸ್ ಮೈ ಪ್ಯಾಷನ್. ನನಗದು ತುಂಬಾ ಪ್ರೀತಿಯಿಂದ ಮಾಡ್ತೀನಿ. ಯುನೋ ಆಕ್ಟಿಂಗ್ ಆಗಿರ್ಲಿ, ಫಿಲ್ಮ್ ಮೇಕಿಂಗ್ ಅಲ್ಲಿ ಏನೇ ಇದ್ರು, ಲೈಕ್ ಐ ಲವ್ ಇಟ್. ನಾನು ನನ್ನ ಜೀವನದಲ್ಲಿ ಐ ಡೋಂಟ್ ಸಿ ಮೈ ಸೆಲ್ಫ್ ಡೂಯಿಂಗ್ ಎನಿಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ಬೀಯಿಂಗ್ ವಿತ್ ಫಿಲ್ಮ್ಸ್ ಅಂಡ್ ಸಿನಿಮಾ ಅಂಡ್ ಮೈ ಆರ್ಟ್. ಸೊ ಐ ಗೆಸ್ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಪ್ಯಾಷನ್. ಒಂದೇ ನಿಮಿಷ ಡೋರ್ ಕ್ಲೋಸ್. ಸಾರಿ. ಓಕೆ, ದಟ್ಸ್ ಓಕೆ. ಹಲೋ ಹೇಳ್ಬಿಡಿ ವಿಶಾಲ್ ಸರ್, ಇವ್ರ ಜೊತೆ ಒಂದು ಹಾಯ್, ನಮಸ್ತೆ ಸರ್. ನಮಸ್ಕಾರ. ವಿಶಾಲ್ ಸರ್ ಯಾರು ಅಂತ ನಾನು ನಿಮ್ಮೆಲ್ಲರಿಗೂ ಪರಿಚಯ ಮಾಡ್ಬಿಡ್ತೀನಿ. ಸರ್ ಆಚಾರ್ಯನ್ ಕೋ, ನನ್ ಒನ್ ಆಫ್ ಮೋಸ್ಟ್ ರೀಸೆಂಟ್ ವರ್ಕ್ಸ್ ಆಚಾರ್ಯನ್ ಕೋ ಸರ್. ಅದನ್ನ ಬಿಟ್ರೆ ಪ್ರೊಡಕ್ಷನ್ ಡಿಸೈನ್ ಫುಲ್ ಆಗಿ ಸರಿ ಮಾಡಿದ್ದು ಬಿಟ್ರೆ ನಾನು ಹೇಳ್ತೀನಿ ಎಲ್ಲ ಪೂರ್ತಿ ನಾನು ನೋಡ್ಬಿಟ್ಟು ಹೇಳ್ತೀನಿ. ಹಾಯ್ ಮೇಡಮ್, ಐ ಆಮ್ ಬಿಗ್ ಫ್ಯಾನ್ ಆಫ್ ಯು. ರಾಜ್ ಅಂತ ಕಳಿಸ್ತಿದ್ದಾರೆ. ಹಾಯ್ ರಾಜಾ. ರಿಕ್ವೆಸ್ಟ್ ಕೂಡ ತುಂಬಾ ಜನ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ. ಆಕ್ಸೆಪ್ಟ್ ಮಾಡ್ಲಾ ಶ್ರುತಿ ಅವರೇ? ತುಂಬಾ ಜನ ರಿಕ್ವೆಸ್ಟ್. ನಿಮ್ ಇಷ್ಟ. ಓಕೆ, ಐ ವಿಲ್ ಗೋ ದೆನ್. ಇವ್ರಂತ್ರ ನನಗೆ ಪ್ರತಿ ಲೈವ್ ಅಲ್ಲೂ ರಿಕ್ವೆಸ್ಟ್ ಮಾಡ್ತಾರೆ. ನನಗೆ ಕೆಲವ್ರು ಮೆಸೇಜ್ ಬೇರೆ ಹಾಕ್ತಾರೆ, ನನ್ನನ್ನ ಮಾಡಿಲ್ಲ ಅವ್ರನ್ನ ಮಾಡಿಲ್ಲ ಅನ್ನೋ ಕಾರಣಕ್ಕೆ. ಯಾರಿದು? ನಮಸ್ತೆ, ಶ್ರುತಿ ಅವರಿದ್ದಾರೆ, ಮಾತಾಡಿ. ಹಲೋ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಹಾಯ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್.
ಮುಖ ಕಾಣ್ತಾ ಇಲ್ಲ ನಂಗೆ. ಕಾಣಿಸ್ತಾ ಇದೆ. ಅದಂಗೆ ಕಾಣಿಸಲ್ಲ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದೆ. ನೀವು ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಿ. ಥ್ಯಾಂಕ್ ಯು ನೀವು ಕೂಡ. ಸಾರಿ, ಇಷ್ಟ ದಿನ ಕಾಣಿಸ್ತಾ ಇಲ್ವಲ್ಲ, ಯಾವ್ದು ಫಿಲ್ಮ್ ಮಾಡ್ತಿದ್ರಾ ಮೇಡಮ್? ಸಾರಾಂಶ ಅಂತ ಒಂದ್ ಸಿನಿಮಾ ರಿಲೀಸ್ ಆಯ್ತು, ನೋಡಿದ್ರಾ ನೀವು? ಇಲ್ಲ, ನೋಡಿಲ್ಲ. ಪ್ಲೀಸ್ ನೋಡಿ, ನೋಡ್ತೀನಿ. ಥಿಯೇಟರ್ಸ್ ಅಲ್ಲಿ ಓಡ್ತಾ ಇದೆ. ನೋಡಿ ಸರ್, ನೀವು ಬುಕ್ ಮೈ ಶೋ ಚೆಕ್ ಮಾಡಿ, ಒಂದು 8 ಶೋಸ್ ಇರುತ್ತೆ. ಓಕೆ ಥ್ಯಾಂಕ್ ಯು, ನೋಡ್ತೀವಿ. ಥ್ಯಾಂಕ್ಸ್. ಮತ್ತೆ ತಿಳಿಸಿ ಆಯ್ತಾ, ನನ್ ಮೆಸೇಜ್ ಮಾಡಿ ಹೇಗ್ ಅನ್ಸ್ತು ಅಂತ. ಶೋರ್. Okay. ಏನ್ ಕೆಲಸ ಮಾಡ್ತೀರಾ ಬೈ ದ ವೇ? ಕಟ್ ಆಯ್ತು ಅವ್ರದ್ದು. ಬ್ಯಾಕ್ ಟು ಬ್ಯಾಕ್ ರಿಕ್ವೆಸ್ಟ್ಗಳು ಬರ್ತಾ ಇದೆ. ಇಟ್ಸ್ ರೆಡ್ಲಿ ಸೋಮಮ್ಮ, ರೆಡ್ಲಿ ನಾಗರಾಜ್, ಕನ್ಸವ, ಈ ರೇಣುಕಾ. ಅಯ್ಯೋ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರೆ, ಯಾರನ್ನ ಆಕ್ಸೆಪ್ಟ್ ಮಾಡೋದು? ಆಮೇಲೆ ಬೈಕಬಡಿ ನನ್ಗೆ ಮಾಡೋಣ. ಆಕ್ಸೆಪ್ಟ್. ವಿಚ್ ಇಸ್ ಯುವರ್ ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ ಕೇಳ್ತಾ ಇದಾರೆ. ಸಾರಾಂಶ ಇಸ್ ಅ ಬ್ಯೂಟಿಫುಲ್ ಫಿಲಿಮ್. ಅನಿರುದ್ಧ ಆಚಾರ್ಯ, ಶ್ರುತಿ ಅವರೇ. ಅನಿರುದ್ಧ ಆಚಾರ್ಯ ಅವರೇ. ನೀತು ಶ್ರುತಿ. ನೀತೂನು ನನ್ ಪರಿಚಯ ಇದ್ದಾರೆ ಪೂಜಾ. ನೀತು ಹ್ಯಾಸ್ ಬೀನ್ ಅ ಕಾನ್ಸ್ಟೆಂಟ್ ಸೋರ್ಸ್ ಆಫ್ ಸಪೋರ್ಟ್ ಫಾರ್ ಮೀ ಥ್ರೂ ಮೆನಿ ಇಯರ್ಸ್. ಅವ್ರು ನನ್ ಬರೀ ಇನ್ಸ್ಟಾಗ್ರಾಮ್ ಅಲ್ಲೇ ಸಿಗ್ತಾರೆ. ಸೋಶಿಯಲ್ ಮೀಡಿಯಾ ಫ್ರೆಂಡ್. ಐ ಹೋಪ್ ಯು ರಿಮೆಂಬರ್ ಮೀ ಅಂತ ಕೇಳಿದಾರೆ. ರಿಕ್ವೆಸ್ಟ್ ಕೂಡ ಮಾಡಿದಾರೆ ಅವ್ರು ನನಗೆ. ದೀಕ್ಷಾ ಜಯರಾಮ್, ಶ್ರುತಿ ಮ್ಯಾಮ್, 3 days to go my 23rd ಬರ್ಡೇನಾ? ಅವ್ರಿಗೆ ವಿಶ್ ಮಾಡ್ಬಿಡೋಣ, ಹ್ಯಾಪಿ ಬರ್ಡೇ ವಿಶ್ ಮಾಡೋಣ. ಅವ್ರೇನೋ ರಿಕ್ವೆಸ್ಟ್ ಕಳ್ಸಿದ್ರು ಅನ್ಸುತ್ತೆ, ನಾನು ನೋಡಿದ್ದೆ. ಓಕೆ ಫೈನ್. ಓಕೆ, ತುಂಬಾ ಜನ ಕಳಿಸ್ತಾ ಇರೋದ್ರಿಂದ ಹ್ಯಾಪಿ ಬರ್ಡೇ ಬೈ ದ ವೇ. ಯಾರು ಅವರು? ತರುಣ್ ಅಂತ. ಎಸ್, ಹ್ಯಾಪಿ ಬರ್ಡೇ ತರುಣ್. 23rd ಬರ್ಡೇ. ವಾವ್. ನನ್ 23rd ಬರ್ಡೇ 13 ವರ್ಷದ ಹಿಂದೆ ಇತ್ತು. ಓಕೆ ಫೈನ್. ಅಲ್ಲ ಶ್ರುತಿಯವರು, ಇನ್ನೊಂದು ವಿಚಾರ ನಾನು ಕೇಳಲೇಬೇಕು. ನಿಮ್ಮ ವೇಟ್ ಲಾಸ್ ಬಗ್ಗೆ ಬಹಳ ಜನ ನನಗೆ ಮೆಸೇಜ್ ಕೂಡ ಹಾಕಿದ್ರು. ಇದನ್ನ ಬಗ್ಗೆ ಅವ್ರ ಹತ್ರ ತಿಳ್ಕೊಂಡು, ಬಿಕಾಸ್ ನಾನು ಕೂಡ ಪ್ರೆಗ್ನೆನ್ಸಿ ಆದ್ಮೇಲೆ ನನಗೆ ಸಿಕ್ಕಾಬಟ್ಟೆ ವೇಟ್ ಆಗಿದ್ದೀನಿ. ಬಟ್ ಎಲ್ಲೂ ಎಷ್ಟು ಟ್ರೈ ಮಾಡಿದ್ರು ಅದು ರೆಡ್ಯೂಸ್ ಆಗಕ್ ಆಗ್ತಾ ಇಲ್ಲ. ಅಂದ್ರೆ ನಾನು ಫಸ್ಟ್ ತೆಳ್ಳಗಿದ್ದೆ, ಆಮೇಲೆ ಪ್ರೆಗ್ನೆನ್ಸಿ ಆದ್ಮೇಲೆ ನನ್ಗೆ ಈ ತರ ಆಯ್ತು. ಸೊ ಏನಾದ್ರು ಅಂದ್ರೆ ಶ್ರುತಿ ಮ್ಯಾಮ್ ಇತ್ತು ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದಾರೆ. ಸೊ ಅವರ ವೇಟ್ ಲಾಸ್ ಜರ್ನಿ ಬಗ್ಗೆ ತಿಳ್ಕೊಳ್ಳಿ ಅಂತಾನು ಹೇಳಿದ್ರು, ನಂಗೆ ಯಾರೋ ಮೆಸೇಜ್ ಹಾಕಿದ್ರು ಇದ್ರ ಬಗ್ಗೆ. ರೈಟ್. ಸೊ ಫಸ್ಟ್ ಥಿಂಗ್ ಇಸ್, ನನಗೆ ನನ್ ಪರ್ಸನಲ್ ಜರ್ನಿ ಟಕ್ ಅಂತ ಹೇಳ್ಬಿಡ್ತೀನಿ, 1 ನಿಮಿಷ ಕೊಟ್ಬಿಡಿ. ನನಗೂ ಈ ತರ ತುಂಬಾ ಸತಿ ನಾನು ವರ್ಕೌಟ್ ಟ್ರೈ ಮಾಡಿದೆ, ಡಯಟ್ ಟ್ರೈ ಮಾಡಿದೆ, ಬಟ್ ಐ ಕೆಪ್ ಗಿವಿಂಗ್ ಅಪ್. ನಾನು ಸಮವಾದಿ ಅದ ಮಗಳು ತುಂಬಾ ಚಿಕ್ಕವಳಾಗಿದ್ಲು. ಬೆಳಗ್ಗೆ ನಾನ್ ಹೋಗ್ಬಿಟ್ರೆ ಜಿಮ್ಗೆ, ಶಿ ವುಡ್ ವೇಕಪ್ ಅಂಡ್ ಕ್ರೈ. ಓಕೆ, ಸೊ ಅವಳು ನಾನೇ ಬೇಕಿತ್ತು. ಸೊ ಈ ತರ ತುಂಬಾ ಕಾರಣಗಳಿಂದ ಒಂದಿಷ್ಟು ದಿನ ನಾನ್ ಮಾಡಕ್ಕಾಗಿಲ್ಲ. ಆದ್ರೆ ಅವಳು ಯಾವಾಗ 3:15 ಆದ್ಲು, ಅವಳಿಗೆ ನಾನ್ ಇಲ್ಲ ಅಂದ್ರು ಶಿ ವಾಸ್ ಸ್ಲೀಪಿಂಗ್, ಇಟ್ ವಾಸ್ ಓಕೆ. ಸೊ ಹಾಗಾಗಿ ಆ ಟೈಮ್ಗೆ ನಾನು ತುಂಬಾ ಜನ ಹೇಳ್ತಿದ್ರು ಕೂಡ, ನಾನು ಆಗ ಐ ವಾಸ್ 84 kgs ಅಂಡ್ ತುಂಬಾ ಜನ ಹೇಳ್ತಿದ್ರು ದಟ್ ಇನಫ್ ಶ್ರುತಿ, ಲೈಕ್ ಇಟ್ಸ್ ಟೈಮ್ ಟು ಅಟ್ ಲೀಸ್ಟ್ ಎಂಪ್ಲಾಯ್ ಸಮ್ ಕೈಂಡ್ ಆಫ್ ಫಿಟ್ನೆಸ್. ಅಂಡ್ ಒಂದ್ ಸಿನಿಮಾದಲ್ಲಿ ನಾನು ಸಣ್ಣ ಆಗ್ಬೇಕಿತ್ತು, ಒಂದ್ ಸಿನಿಮಾಗೆ. ಸೊ ಅದು ಕೂಡ ಒಂದ್ ಇನ್ಸ್ಪಿರೇಷನ್ ಇತ್ತು. ಅಂಡ್ ಐ ವಾಸ್ ಲೈಕ್, ಸರಿ ಓಕೆ ಶುರು ಮಾಡೋಣ ಅಂತ ಒಂದ್ ನ್ಯಾಚುರೋಪತಿ ಟ್ರೀಟ್ಮೆಂಟ್ಗೆ ಹೋದೆ. ಸೊ ಇದು ನಾನು ತುಂಬಾ ಜನರಿಗೆ ಹೇಳೋವಂಥದ್ದು ಕೂಡ. ಈಗ ತುಂಬಾ ಟ್ರೀಟ್ಮೆಂಟ್ಸ್ ಗಳಿದೆ, ನೀವು ಅದನ್ನ ಅಫೋರ್ಡ್ ಮಾಡಕ್ಕಾದ್ರೆ ಇಟ್ ಆಲ್ಸೋ ಹೆಲ್ಪ್ಸ್ ಟು ಕ್ಲೆನ್ಸ್ ಯೋರ್ ಸಿಸ್ಟಮ್. ನಿಮ್ ಬಾಡಿನಲ್ಲಿ ಇರುವಂತ ಟಾಕ್ಸಿನ್ಸ್ ಆಗಿರ್ಲಿ, ಇಂಪ್ಯೂರಿಟೀಸ್ ಆಗಿರ್ಲಿ, ಅದನ್ನೆಲ್ಲ ಕ್ಲೆನ್ಸ್ ಮಾಡೋವಂಥದ್ದು ಒಂದು ಟ್ರೀಟ್ಮೆಂಟ್ ಕೂಡ. ಸೊ ಅದು ಒಂದ್ 10 ದಿನ ಮಾಡಿದೆ ಅಂಡ್ ರಫ್ನೆ ವೇಟ್ ಇಳೀತು ನನ್ಗೆ. ದಿಸ್ ವಾಸ್ ಫಾರ್ ವೇಟ್ ಲಾಸ್. ಅಂಡ್ ಅದಾದ್ಮೇಲೆ ನನ್ ಮೈಂಡ್ ಅಲ್ಲಿ ಒಂದ್ ಸಡನ್ ಆಗಿ ಚೇಂಜ್ ಆಗಿತ್ತು, ದಟ್ ಹೇ ನಾನ್ ಇದನ್ನ ಮಾಡ್ಬಲ್ಲೆ, ಐ ಕ್ಯಾನ್ ಡೂ ದಿಸ್ ಅಂತ. ಸೊ ಹಾಗಾಗಿ ವಾಪಸ್ ಆ ಟೈಮ್ಗೆ ಅಷ್ಟು 1 ವರ್ಷ ನಾವು ಚೆನ್ನೈನಲ್ಲಿದ್ವಿ. ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಬಂದಿದ ತಕ್ಷಣ ನಾನೊಂದು ಟ್ರೈನರ್ ಜೊತೆ ನಾನು ಜಿಮ್ ಸೇರ್ಕೊಂಡೆ. ಈ ಜಿಮ್ ಸ್ವಲ್ಪ ದೂರ ಇತ್ತು, ಬಟ್ ಸ್ಟಿಲ್ ಐ ವಾಸ್ ಲೈಕ್, ಇಲ್ಲ ನಾನು ಮಾಡ್ತೀನಿ. ಅಂಡ್ ದಿ ಓನ್ಲಿ ವೇ ಐ ಕುಡ್ ರೀಚ್ ಇಟ್ ವಾಸ್ ಬೆಳಗ್ಗೆ ಒಂದ್ 6 ಗಂಟೆ ಮೇಲೆ ಆದ್ರೆ ಫುಲ್ ಟ್ರಾಫಿಕ್. ಆಯ್ತಾ, 20 ನಿಮಿಷ ನನ್ಗೆ ಬೆಳಗ್ಗೆ 5 ಗಂಟೆ ತಗೊಳ್ಳೋದು, 1 hour ತಗೊಳ್ಳೋದೆ 6 ಗಂಟೆ ಮೇಲೆ. ಆಯ್ತಾ, ಸೊ ಐ ವಾಸ್ ಲೈಕ್ 5 ರಿಂದ 6 ಗಂಟೆ ಅಂದ್ರೆ 4 ಗಂಟೆ ಎದ್ದೇಳ್ಬೇಕು ನಾನು ಅಂತ. ಇಟ್ ವಾಸ್ ಅ ಹ್ಯೂಜ್ ಕಮಿಟ್ಮೆಂಟ್. ಅಂಡ್ ಲೈಕ್ ಮಾಡ್ತೀನಿ ಅಂತ ಒಂದ್ ಸ್ವಿಚ್ ಆನ್ ಆಗಿತ್ತು ಆ ಟೈಮ್ಗೆ ಕೂಡ. ಸೊ ಬೆಳಗ್ಗೆ 4 ಗಂಟೆ ಎದ್ದೇಳೋದು, ಎಷ್ಟೇ ಕಷ್ಟ ಆದ್ರೂ ಆ 1 hour ಮಾಡೋದು.
and every 6 days a week I this thing. Another thing was intermittent fasting. ಇದು ತುಂಬಾ ಒಳ್ಳೇದು. ಸೊ ನೀವು ಅಕಸ್ಮಾತ್ ವೇಟ್ ಲಾಸ್ ಮಾಡ್ಬೇಕಾದ್ರೆ ಮೇಲ್ ಆರ್ ಫಿಮೇಲ್ ಇರೆಸ್ಪೆಕ್ಟಿವ್ ಆಫ್ ಆರ್ ಜೆಂಡರ್, ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದು ಒಂದು ಸೂಪರ್ ಆಪ್ಷನ್ ನನ್ನ ಪ್ರಕಾರ. ಸೊ ಇಂಟರ್ಮಿಟೆಂಟ್ ಅಂದ್ರೆ ಐದರ್ 12 hour ವಿಂಡೋ ಆರ್ 14 hour ವಿಂಡೋ. ಸೊ 14 or 16 ಅಂತ ಬೇಸಿಕ್ಲಿ ಹೇಳ್ತಾರೆ. ಸೊ ಅಂದ್ರೆ ನೀವು ಸಂಜೆ ಒಂದು 7 ಗಂಟೆ 7:30 ಅಷ್ಟರಲ್ಲಿ ನೀವು ನಿಮ್ ಡಿನ್ನರ್ ಮುಗಿಸ್ಬಿಟ್ರೆ the next day morning around 9 o'clock you can have your breakfast. So intermittent fasting ನನಗೆ ತುಂಬಾ ವರ್ಕ್ ಆಗಿತ್ತು. And proper diet, like a lot of fiber, vegetables, healthy, protein. So yeah, eat healthy and commit to workout was also one of the things. But a switch on ಆಗ್ಬೇಕು ಅಂತ ಅಷ್ಟೇ ನನ್ನ ಮೇನ್ ಏನ್ ಹೇಳೋದು ಅಡ್ವೈಸ್ ಅಂತ ಹೇಳಕ್ ಇಷ್ಟಪಡ್ತಾ ಇಲ್ಲ, ಬಟ್ ಮೇನ್ ಎಕ್ಸ್ಪೀರಿಯನ್ಸ್ ಯುನೋ ದಟ್ ಕಮಿಟ್ಮೆಂಟ್ ಇರ್ಬೇಕು. ಹೌದು ಶ್ರುತಿ ಅವರು, ಇನ್ನೊಂದು ವಿಚಾರ ನನಗೆ ಇದು ಬಹಳಷ್ಟು ಹೆಣ್ಮಕ್ಳು ಅನುಭವಿಸೋವಂಥದ್ದು, ಒಂದು ಡಿಪ್ರೆಷನ್ಗೆ ಹೋಗೋವಂಥದ್ದು. ಹೆಂಗೆ ಅಂದ್ರೆ ಮದ್ವೆ ಆಗಿ ಏನೋ ಒಂದು ದಪ್ಪ ಆಗ್ಬಿಟ್ಟೆ ಅಥವಾ ನನ್ ಬ್ಯೂಟಿ ಕಮ್ಮಿ ಆಯ್ತು ಅನ್ನೋ ತರ ಎಲ್ಲೋ ಒಂದ್ ಕಡೆ ಡೌನ್ ಆಗೋರು ತುಂಬಾ ಜನ. ಅಯ್ಯೋ ನನ್ ದಪ್ಪ ಆಗ್ಬಿಟ್ನಲ್ಲ, ಹಿಂಗಿದ್ದೆ ಹಿಂಗಾಗ್ಬಿಟ್ನಲ್ಲ ಅನ್ನೋದು ಬಹಳಷ್ಟು ಜನ ಫೇಸ್ ಮಾಡ್ತಿರುವಂತದ್ದು ಇತ್ತೀಚಿನ ದಿನಗಳಲ್ಲಿ. ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟ? ಬಾಡಿ ಇಶ್ಯೂಸ್ ಒಂದು, ಡಿಪ್ರೆಷನ್ ಬೇರೆ, ಬಾಡಿ ಇಶ್ಯೂಸ್ ಮಾತ್ರ ಇಂದ ಆಗದೆ ಇರಬಹುದು. ಡಿಪ್ರೆಷನ್ಗೆ ಬೇರೆ ಬೇರೆ ಕಾರಣಗಳಿವೆ. ಇಟ್ ನೀಡ್ ನಾಟ್, ಆರ್ ರಾದರ್ ಕ್ಯಾಟಗರೀಸ್ ಇದೆ. ಇಟ್ ನೀಡ್ ನಾಟ್ ಓನ್ಲಿ ಬಿ ಬಾಡಿ ಇಶ್ಯೂಸ್. ಸೊ ನೀವ್ ಹೇಳ್ತಿರೋದು ಸ್ಪೆಸಿಫಿಕ್ಲಿ ಬಾಡಿ ಇಶ್ಯೂಸ್ ಜೊತೆ ಡೀಲ್ ಮಾಡೋದು ಇಸ್ ನಾವೆಲ್ಲ ತುಂಬಾ ಈಗ ಬಾಡಿನ ಅಕ್ಸೆಪ್ಟ್ ಮಾಡೋದ್ರ ಬಗ್ಗೆ ಮಾತಾಡ್ತಿದೀವಿ. ಅಂಡ್ ನೀವು ನಿಮ್ಗೆ ಫಸ್ಟ್ ಕೇಳೋವಂಥದ್ ಪ್ರಶ್ನೆ ಆಗಿರ್ಬೇಕು, ಇಸ್ ದಟ್ ಆಮ್ ಐ ಫೀಲಿಂಗ್ ಅನ್ಫಿಟ್ ಅಂತ. ಯುನೋ ನನಗೆ ಒಂದ್ ರೀತಿ ಕಾಣೋದು ಎಸ್, ಬಟ್ ಅದಕ್ಕಿಂತ ಜಾಸ್ತಿ ನಾನು ಒಂದ್ 10 ಸ್ಟೇರ್ ಕೇಸ್ ಇಳಿಯಕ್ಕಾಗತ್ತಾ? ಅಲ್ಲ ನಾನು ಆರಾಮಾಗಿ ಹಿಂಗೆ ಕೂತ್ಕೊಂಡು ಎದ್ದೇಳ್ಬಹುದಾ? ನನ್ನ ಮಗುನ ಲಿಫ್ಟ್ ಮಾಡಬಹುದಾ? ದಿನನಿತ್ಯ ಕೆಲಸಗಳು ವಿದೌಟ್ ಎನಿ ಪ್ರಾಬ್ಲಮ್ ಇನ್ ಮೈ ಬಾಡಿ ಮಾಡಬಹುದಾ? ಅದನ್ನ ನೀವು ಅಕಸ್ಮಾತ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ದಟ್ ಮೀನ್ಸ್ ಯು ಆರ್ ಅನ್ಫಿಟ್. ಸೊ ಫಿಟ್ನೆಸ್ ಬಹಳ ಇಂಪಾರ್ಟೆಂಟ್. ಅದ್ರ ಕಡೆ ನಾವು ಕಾನ್ಶಿಯಸ್ ಆಗಿ ಗಮನ ಕೊಡ್ಬೇಕು, ಪ್ರಯಾರಿಟೈಸ್ ಮಾಡ್ಬೇಕು ಅನ್ನೋದು ನಮ್ ಒಳಗಿಂದ ಬರ್ಬೇಕು, ರೈಟ್? ಸೊ ಅದು ಮೊದಲನೇದಾಗಿ ತುಂಬಾ ಇಂಪಾರ್ಟೆಂಟ್. ಸೊ one way to deal with body issues is to actually do something about it. Illa, there are many women who I know, friends who I know, ivattu kuda avarge body issues ide, but ಒಂದ್ ರೀತಿನಲ್ಲಿ ಅದನ್ನ ಎಂಬ್ರೇಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. It took work on themselves. It took therapy also. Exactly. So mental health therapy ಬಗ್ಗೆ ನಾವೆಲ್ಲ ಜಾಸ್ತಿ ಮಾತಾಡಲ್ಲ, but ಇತ್ತೀಚೆಗೆ again that is something that's become so popular. You know, I can see a lot of celebrities endorse mental health agencies. ಅದು ಈಸಿಯಾಗಿ ಇಂಟರ್ನೆಟ್ ಅಲ್ಲಿ ಅವೈಲಬಲ್ ಕೂಡ ಇದೆ. ಅಂಡ್ ಕನ್ನಡದಲ್ಲೂ ಕೂಡ ತುಂಬಾ ಜನ ಥೆರಪಿ ಮಾಡೋರು ನನಗೆ ಗೊತ್ತು. ಇಟ್ ಇಸ್ ಡೆಫಿನೆಟ್ಲಿ ಸಮಥಿಂಗ್ ದಟ್ ಯು ಹ್ಯಾವ್ ಟು ಥಿಂಕ್ ವೆದರ್ ಯು ಕ್ಯಾನ್ ಅಫೋರ್ಡ್ ಆರ್ ನಾಟ್. ಬಟ್ ಅಫೋರ್ಡಬಿಲಿಟಿ ಒಂದನ್ ಬಿಟ್ರೆ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ವೇ ಟು ಡೀಲ್ ವಿತ್ ಡಿಪ್ರೆಷನ್. ಅಂಡ್ ಅದರಲ್ಲಿ ನಾವು ಯಾವ ತರದ್ದು ಮುಜುಗರ ಪಡ್ಲೇಬಾರ್ದು ಅಂತ ನನ್ನ ಅಭಿಪ್ರಾಯ. ಬಟ್ ಇಟ್ಸ್ ಈಸಿಯರ್ ಸೆಡ್ ದೆನ್ ಡನ್. ದೇರ್ ಇಸ್ ಸ್ಟಿಲ್ ಅ ಟ್ಯಾಬು ಅಟ್ಯಾಚ್ ಟು ಇಟ್. ಥೆರಪಿನ ಅಯ್ಯೋ ನನಗೇನಾದ್ರೂ ಪ್ರಾಬ್ಲಮ್ ಇದೆಯಾ? ಇಟ್ಸ್ ನಾಟ್ ಅಬೌಟ್ ಪ್ರಾಬ್ಲಮ್. ಐ ಥಿಂಕ್ ಎಲ್ರೂ ಥೆರಪಿ ಮಾಡಕ್ಕಾಗುತ್ತೆ. ಐ ಆಲ್ಸೋ ಡೂ ಥೆರಪಿ ಒನ್ಸ್ ಇನ್ ಅ ವೈಲ್ ವೆನ್ ಐ ಕ್ಯಾನ್. ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್. ಅಂಡ್ ಅದು ಬರೀ ಒಂದು ಡಿಪ್ರೆಷನ್ ಅನ್ನೋ ಒಂದು ಇಟ್ ಶುಡ್ ಕಮ್ ಫ್ರಮ್ ಇಟ್ ಹೆಲ್ಪ್ಸ್ ಮೀ ಬಿ ಬೆಟರ್. ಯುನೋ ನಮ್ ಒಳಗೆ ಇರೋ ಪ್ರಾಬ್ಲಮ್ಸ್ ನ ನಾನ್ ಜಡ್ಜ್ಮೆಂಟಲ್ ಝೋನ್ ಅಲ್ಲಿ ಯಾರಾದ್ರೂ ಜೊತೆ ಶೇರ್ ಮಾಡ್ಕೊಂಡ್ರೆ ಆ ತರ ಒಂದು ರಿಲೀಸ್ ಅಥವಾ ಬಿಡುಗಡೆ, ಫ್ರೀಡಮ್ ಸಿಗೋದು ಬೇರೆ. ಇಟ್ಸ್ ಡಿಫ್ರೆಂಟ್ ಅಂತ ಸಮಥಿಂಗ್ ಐ ಬಿಲೀವ್ ಇನ್. ಓಕೆ, ಇನ್ನು ಶ್ರುತಿ ಅವರು ಆಕ್ಟಿಂಗ್ ಹೊರತುಪಡಿಸಿ ಬೇರೆ ಏನಾದ್ರೂ ಕೆಲಸಗಳನ್ನ ಮಾಡ್ತಾ ಇದಾರಾ? ಯಾಕಂದ್ರೆ ಪುಸ್ತಕ ಬರಿತಾ ಇದ್ದೀನಿ ಅಂತಾನು ಕೇಳ್ಪಟ್ಟೆ ನಾನು. ಸೊ ಇದನ್ನ ಹೊರತುಪಡಿಸಿ ಬೇರೆ ಏನಾದ್ರೂ ಕೆಲಸಗಳು ಮಾಡೋ ಅಂತ ಪ್ಲಾನ್ ಇದೆನಾ ಅಂತ ಶ್ರುತಿ ಅವರು? ಅಲ್ಲ, ಪುಸ್ತಕ ಅಂತೂ ಇಲ್ಲ. ನೋ, ನಾಟ್ ರೈಟ್ ನೌ. ಒಂದು 70 years ಆದಾಗ ಮೇ ಬಿ, ಬಟ್ ನಾಟ್ ರೈಟ್ ನೌ. ನಾನು ಲುಕಿಂಗ್ ಟು ಡಿರೆಕ್ಟ್ ಫಾರ್ ಶೋರ್. ಸೊ ಬರಿತಾ ಇದ್ದೀನಿ ಸಿನಿಮಾಗೆ, ಅಂಡ್ ಐ ವಾಂಟ್ ಟು ಡಿರೆಕ್ಟ್ ಅಟ್ ಸಮ್ ಪಾಯಿಂಟ್. ನೋಡೋಣ, ಬೇಗ ಆಗುತ್ತೆ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಟೈಮ್ ಟು ಅನೌನ್ಸ್ ಇಟ್. ಲೆಟ್ಸ್ ಡು. ಓಕೆ, ಸ್ವಲ್ಪ ಒಂದಷ್ಟು ರ್ಯಾಪಿಡ್ ಫೈರ್ ಕ್ವಿಕ್ ಆಗಿ ಅದಕ್ಕೆ ಆನ್ಸರ್ ಮಾಡ್ಬಿಟ್ರೆ ಈ ಶೋ ನಾ ಮುಗಿಸೋಣ, ಯಾಕಂದ್ರೆ ನಿಮಗೂ ಲೇಟ್ ಆಗುತ್ತೆ. ಸೊ ಹಾಗಾಗಿ ಫೈನ್. ನಿಮ್ಮ ನೆಚ್ಚಿನ ಕೋ ಸ್ಟಾರ್ ಯಾರು, ಮೇಲ್ ಮತ್ತೆ ಫಿಮೇಲ್ ಅಲ್ಲಿ?
ಫೀಮೇಲ್ ಅಲ್ಲಿ ನನಗೆ ಸದ್ಯಕ್ಕೆ ತಲೆಗೆ ಹೊಳಿತಾ ಇರೋದು ಶ್ರದ್ಧಾ ಶ್ರೀನಾಥ್. ಊರ್ವಿನಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ. ಆ ಬಿಟ್ರೆ ಮೈ ಫೇವ್ರೆಟ್ ಕೋಸ್ಟಾರ್ ಮೇಲ್ ಧನಂಜಯ್, ಬಿಕಾಸ್ ನಾನ್ ಜಾಸ್ತಿ ಸಿನಿಮಾ ಮಾಡಿದೀನಿ, ಪ್ಲಸ್ ಈಸ್ ಅ ಫ್ರೆಂಡ್. ನನಗೆ ಗೊತ್ತಿದ್ದ ಡಾಲಿ ಅವ್ರ ಹೆಸರು ಹೇಳ್ತೀರಾ ಅಂತ ನನಗೆ, ಇಲ್ಲ ಸತೀಶ್ ಅವ್ರ ಹೆಸರು ಹೇಳ್ತೀರಾ ಅನ್ಕೊಂಡಿದ್ದೆ. ರೈಟ್. ಕೆರಿಯರ್ಗೆ ಹೆಲ್ಪ್ ಆದಂತಹ ಒಂದು ಬೆಸ್ಟ್ ಸಲಹೆ. ನನಗೆ ಹೆಲ್ಪ್ ಆದಂತಹ ಸಲಹೆ ಕೆಲವೊಂದ್ ಸತಿ ಸೈಲೆನ್ಸ್ ಇಸ್ ದ ಬೆಸ್ಟ್ ವೇ. ನಿಜವಾಗ್ಲೂ ಹೇಳ್ತೀನಿ, ನನಗಿದು ತುಂಬಾ ಜನ ಹೇಳಿದ್ದಾರೆ. ಎಸ್, ಐ ಥಿಂಕ್ ಸಮ್ ಟೈಮ್ಸ್ ಅದು ನನ್ನ ಬೆಸ್ಟ್ ಸಲಹೆ. ಎಸ್. ಓಕೆ, ನಿನ್ನೆ ರಾತ್ರಿ ಬಿದ್ದಂತಹ ಕನಸು. ನಿನ್ನೆ ರಾತ್ರಿ ಇದ್ದಂತಹ ಕನಸು, ನನಗೆ ಕನಸು ಯಾವ್ದು ಜ್ಞಾಪಕನೇ ಇರಲ್ಲ. ನಾನು ಸರಿಗೆ ನಿದ್ದೆ ಮಾಡ್ಬಿಡ್ತೀನಿ. ಐ ಡೋಂಟ್ ರಿಮೆಂಬರ್ ಡ್ರೀಮ್ಸ್. ಓಕೆ, ಒಬ್ರೇ ಇದ್ದಾಗ ಮಾಡುವಂತ ಕೆಲಸ. ಮ್ಯೂಸಿಕ್ ಕೇಳ್ತಾ ಇರ್ತೀನಿ. ಓಕೆ, ಸೂಪರ್. ನಿದ್ದೆ ಮಾಡೋಕೆ ಬಿಡದೇ ಇರುವಂತಹ ವಿಷಯ. ಕೆಲವೊಂದ್ ದಿನ ನೆಕ್ಸ್ಟ್ ಡೇ ಕೆಲಸ. ಓಕೆ, ಸೂಪರ್. ಬೇರೆಯವರು ಮಾಡಿದಂತಹ ಒಂದು ಕ್ಯಾರೆಕ್ಟರ್, ನಾನು ಈ ಕ್ಯಾರೆಕ್ಟರ್ ಮಾಡಿದ್ರೆ ಇನ್ನು ಸಖತ್ತಾಗಿರ್ತಾ ಇತ್ತಪ್ಪ ಅನ್ಸಿದ್ಯಾ ಯಾವ್ದಾದ್ರು? ಸಖತ್ತಾಗಿರ್ತಾ ಇತ್ತಪ್ಪ ಅಂತ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ಲೈಕ್ ನನಗೆ ಪರ್ಸನಲಿ ಒಂದ್ ಎಕ್ಸ್ಪೀರಿಯನ್ಸ್ ಆಗಿ ಕಲಾವಿದೆಯಾಗಿ ಸಖತ್ತಾಗಿರ್ತಾ ಇತ್ತು ಅನ್ನೋದು, ಇತ್ತೀಚಿನ ಕಾಲದಲ್ಲಿ ಸಪ್ತಸಾಗರ ಆಚೆ ಎಲ್ಲೋನಲ್ಲಿ 2 ಕ್ಯಾರೆಕ್ಟರ್ಸ್, ಪ್ರಿಯಾ ಆಗಿರ್ಲಿ, ರುಕ್ಮಿಣಿ ವಸಂತ್ ಅವ್ರು ಮಾಡಿದ್ದು, ಅಲ್ಲ ಚೈತ್ರ ಸಖತ್ತಾಗಿ ಮಾಡಿರೋ ಆ ಕ್ಯಾರೆಕ್ಟರ್ ಹೆಸರು ಮರ್ತು ಹೋದೆ, ಆದ್ರೆ ಅದರ್ ಫೀಮೇಲ್ ಕ್ಯಾರೆಕ್ಟರ್ ಇನ್ ಸಪ್ತ. ಬಿಟ್ರೆ ಗಂಟು ಮೂಟೆ ಇದೆ. ಆಹಾ, ಎಷ್ಟೊಂದು ಐ ಥಿಂಕ್ ದೇರ್ ಆರ್ ಲಾಟ್ ಆಫ್ ವೆಲ್ ರಿಟನ್ ಫೀಮೇಲ್ ರೋಲ್ಸ್ ಇತ್ತೀಚೆಗೆ ಇನ್ ಕನ್ನಡ. ದರ್ ಆರ್ ಈಕ್ವಲಿ ನಾಟ್ ವೆಲ್ ರಿಟನ್ ರೋಲ್ಸ್ ಆಲ್ಸೋ. ಓಕೆ, ನಿಮ್ಮನ್ನ ಒಂದು ವರ್ಡ್ ಅಲ್ಲಿ ಡಿಸ್ಕ್ರೈಬ್ ಮಾಡೋದಾದ್ರೆ? ಡೈನಾಮಿಕ್. ಐ ಡೋಂಟ್ ನೋ. ಡೈನಾಮಿಕ್, ಐ ಡೋಂಟ್ ನೋ. ವಾವ್, ನಾನ್ ಹೇಗ್ ಡಿಸ್ಕ್ರೈಬ್ ಮಾಡಕ್ ಆಗುತ್ತೆ? ಶ್ರುತಿ ಹೆಂಗೆ, ಏನ್ ಒಂದು ವರ್ಡ್ ಅಲ್ಲಿ? ನಾನಾದ್ರೆ ಕೋಪ ಮಾಡ್ಕೊಳ್ಳೋದು, ಕಲಾವಿದೆ ಆತರ. ಓಕೆ, ಓ ಹಂಗೆ. ಮಜಾ ಮಾಡ್ತಾ ಇರ್ತೀನಿ ನಾನು. ಐ ನೋ ಇಟ್. ನಿಜವಾಗ್ಲೂ ನಂಗೆ ಯಾವಾಗ್ಲೂ ನಿಮ್ ಮನೆಯಲ್ಲಿ ನೋಡಿದ್ರು ಕೂಡ ಮಗಳ ಜೊತೆ ಕೂಡ ನಾನು ಕುತ್ಕೊಂಡು ಡಾನ್ಸ್ ಮಾಡ್ತಾ ಇರ್ತೀನಿ. ನನ್ ಕೋಪ ಮಾಡ್ಕೊಳ್ಳೋದು ಸ್ವಲ್ಪ ಕಮ್ಮಿ, ಅಳ್ತಾ ಇರೋದು ಸ್ವಲ್ಪ ಕಮ್ಮಿ, ಮಜಾ ಮಾಡ್ತಾನೆ ಇರ್ತೀನಿ ಸ್ವಲ್ಪ. ಎಸ್, ನಾನು ನಿಮ್ ರೀಲ್ಸ್ ಗಳಲ್ಲಿ ನೋಡಿದೀನಿ ಅದನ್ನ. ಓಕೆ, ನಿಮ್ ಮೊಬೈಲ್ ಅಲ್ಲಿ ವಿಚಿತ್ರವಾಗಿ ವಿಶೇಷವಾಗಿ ಹಾಕೊಂಡಿರುವಂತಹ ಒಂದು ಹೆಸರು ಯಾವ್ದು? ನನ್ ಎಲ್ಲಿ ಮೊಬೈಲ್ ಅಲ್ಲಿ ವಿಶೇಷವಾಗಿ ಹಾಕೊಂಡಿರೋ ಹೆಸರು? ಅಯ್ಯಯ್ಯೋ, ಯಾರು? ನನ್ನ ಹಸ್ಬೆಂಡ್ ಹೆಸರು ಕೂಡ ನಾನು ಬೋರಿಂಗ್ ಆಗಿ ರಾಮ್ ಅಂತಾನೆ ಹಾಕೊಂಡಿರೋದು, ಬೇರೆ ಯಾರಿಗೂ ವಿಶೇಷವಾಗಿ ಹಾಕೊಂಡಿರ್ಲ. ಇಲ್ಲ, ನಾನು ಎಲ್ರಿಗೂ ಹೆಸರು ಕರೆಕ್ಟ್ ಆಗಿ ಹಾಕೊಳ್ಳೋದು ನಾನು ಆಕ್ಚುಲಿ. ಬಿಕಾಸ್ ಬೇರೆಯವ್ರಿಗೆ ನೇಮ್ ಕಾರ್ಡ್ ಕಳಿಸ್ಬೇಕಾದ್ರೆ ಅದನ್ನ ಎಡಿಟ್ ಮಾಡ್ಬೇಕಲ್ಲ, ಅದು ನಂಗೆ ಇಷ್ಟ ಇಲ್ಲ. ಓಕೆ, ಸೂಪರ್. ಆದ್ರೆ ಕೊನೆಯದಾಗಿ ಲೂಸಿಯಾ 10 ವರ್ಷಗಳು ಕಂಪ್ಲೀಟ್ ಆಗಿದೆ. ನನ್ಗೂ ಕೂಡ ಒನ್ ಆಫ್ ದ ಫೇವ್ರೆಟ್ ಸಿನಿಮಾ ಅದು. ಜೊತೆಲಿ ಅಲ್ಲಿ ಬರುವಂತಹ ಪ್ರತಿಯೊಂದು ಹಾಡುಗಳು ಕೂಡ ಈಗ್ಲೂ ಹಾಡುಗಳನ್ನ ಕೇಳಬೇಕು ಅನ್ಸುತ್ತೆ. ಗೂಡಲ್ಲಿ ಆಮೇಲೆ ಎಷ್ಟೊಂದು ಸಾಂಗ್ಗಳು ನಿಮ್ದು ನನ್ಗೆ ತುಂಬಾ ಫೇವ್ರೆಟ್ ಇದೆ. ಸೊ ಒಂದೆರಡು ಲೈನ್ಗಳು ಶ್ರುತಿ ನಿಮ್ ಬಾಯಿಂದ ನಾನು ಕೇಳಬೇಕು ಅಂತ. ನನ್ ಹೆಸರು ಮಾತ್ರ ಶ್ರುತಿ, ಆದ್ರೆ ಶ್ರುತಿ ತಪ್ಪದೆ ನನ್ಗೆ ಹಾಡಕ್ ಬರಲ್ಲ. ಪ್ಲೀಸ್ ದಯವಿಟ್ಟು ನನ್ ಕೈಯಿಂದ ಹಾಡಿಸ್ಬೇಡಿ. ಇಷ್ಟು ಜನ ಪಾಪ ನೋಡ್ತಾ ಇದಾರೆ, ಅವರು ಓಡೋಗ್ತಾರೆ. ಇಲ್ಲ, ಖಂಡಿತ ಇಲ್ಲ. ನಮ್ಗೆ ಶ್ರುತಿ ಅವ್ರು ಬಹಳ ದಿನಗಳ ಮೇಲೆ ಸಿಕ್ಕಿದ್ದಾರೆ. ಒಂದೆರಡು ಲೈನ್ಗಳು ಹಾಡು ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ನೀವು ನನ್ ಜೊತೆ ಹಾಡ್ಬೇಕಾದ್ರೆ ರೆಡಿ? ಡೆಫಿನೆಟ್ಲಿ. 1 2 3 ಗೋ. ಜಮ 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 ಜ ಜಮ 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 ಜ. ಸೊ ಕ್ಯೂಟ್, ಸೊ ಕ್ಯೂಟ್. ಸಿಕ್ಕಾಯ್ತು ಶ್ರುತಿ ಅವರೇ. ಅಂಡ್ ಇನ್ನೊಂದು ಏನಂತ ಅಂದ್ರೆ, ಫ್ರೀಡಮ್ ಟಿವಿ ಕನ್ನಡ ಅಂತ. ಸೊ ಸದ್ಯದಲ್ಲೇ ಎಲ್ಲರ ಮನೆಗಳಲ್ಲಿ ತಲುಪ್ತಾ ಇದೆ, ಅದು ಎಲ್ಲರ ಮನೆಗಳಲ್ಲಿ ತಲುಪ್ತಾ ಇದೆ. ಸೊ ಹಾಗಾಗಿ ಒಂದು ಬೆಸ್ಟ್ ವಿಶಸ್ ನಿಮ್ ಕಡೆಯಿಂದ ಸಿಗ್ಬೇಕು ಅನ್ನೋ ನಮ್ಮ ಒಂದು ಟೀಮ್ ಆಶಯ. ಸೊ ಫ್ರೀಡಮ್ ಕನ್ನಡ ನಿಮ್ ಇಡೀ ತಂಡಕ್ಕೆ ಮತ್ತೆ ಚಾನೆಲ್ಗೆ ಆಲ್ ದ ವೆರಿ ಬೆಸ್ಟ್. ಸಖತ್ತಾಗಿ ಎಥಿಕಲ್ ಆಗಿ
ಅಮೇಸಿಂಗ್ ಆಗಿ ಕೆಲಸ ಮಾಡಿ ಅಂಡ್ ವಿ ಆರ್ ವೇಟಿಂಗ್ ಟು ಸಿ ವಾಟ್ ಯು ಹ್ಯಾವ್ ಟು ಶೇರ್ ವಿತ್ ಅಸ್. ಸ್ವೀಟ್ ಶ್ರುತಿ, ಥ್ಯಾಂಕ್ ಯು, Thank ಥ್ಯಾಂಕ್ಸ್ ಬಹಳ ಸೊ ಮತ್ತೆ ಒಂದೇ ಒಂದು ಪೂಜಾ, ನಾನು ನನ್ನ ಕಡೆಯಿಂದ ಐ ವಾಂಟ್ ಅಗೇನ್ ಸೇ ದಟ್ ದಯವಿಟ್ಟು ನಿಮ್ಮೆಲ್ರಿಗೂ ಸಾಧ್ಯವಾದ್ರೆ ಸಂಡೇ ಅಷ್ಟರಲ್ಲಿ ಅಂದ್ರೆ ನಾಳೆ ಅಷ್ಟರಲ್ಲಿ ಸಾರಾಂಶ ನೋಡಿ ನಮ್ಮೆಲ್ರಿಗೂ ತಿಳಿಸಿ ಹೇಗ್ ಅನ್ಸ್ತು ಅಂತ. ನಿಮ್ ಇಂಡಿವಿಜುವಲ್ ರಿವ್ಯೂಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಲೀಸ್ DM ಮಾಡಿ ಅಥವಾ ನೀವು ಪೋಸ್ಟ್ ಕೂಡ ಮಾಡಿ ನಮ್ಮನ್ನ ಟ್ಯಾಗ್ ಮಾಡ್ಬೋದು. ಓಕೆ. ಸೊ ನಮ್ಮನ್ನ ಅಂದ್ರೆ ನಾನು, ಸೂರ್ಯ ವಶಿಷ್ಠ, ದೀಪಕ್ ಸುಬ್ರಹ್ಮಣ್ಯ, ಶ್ವೇತಾ ಗುಪ್ತಾ, ಟ್ಯಾಗ್ ಎನಿ 4 of us. ಓಕೆ. ಬಟ್ ಇನ್ನೊಂದು ಲಾಸ್ಟ್ ವಿಚಾರ, ಈ ಸಾರಾಂಶ ಅನ್ನುವಂತಹ ಸಿನಿಮಾ ಯಾಕೆ ನೋಡ್ಬೇಕು ಶ್ರುತಿ ಅವರೇ? ಅಂಡ್ ಅದು ಎಲ್ರಿಗೂ ಆಪ್ಟ್ ಆಗುವಂತಹ ಸಿನಿಮಾನ ಅಥವಾ ಹೀಗೆ ಯಾಕೆ ಆ ಸಿನಿಮಾನ ನೋಡ್ಬೇಕು ಅನ್ನೋ ಕಾರಣಕ್ಕೆ? ಓಕೆ. ಸೊ ನೀವು ನಿಮ್ ಫ್ಯಾಮಿಲಿನಲ್ಲಿರೋ ಎಲ್ಲರನ್ನ ಕರ್ಕೊಂಡು ಹೋಗೋವಂಥದ್ದು ಒಂದು ಚಿತ್ರ ಇದು. ಎಲ್ಲೂ ಕೂಡ ನೀವು ಮುಜುಗರ ಪಡಲ್ಲ, ಬಟ್ ಇಡೀ ಫ್ಯಾಮಿಲಿ ಮಕ್ಕಳಿಂದ ಹಿಡಿದು ನಿಮ್ ತಂದೆ ತಾಯಿಯವರು ಕೂಡ ತುಂಬಾ ಎಂಜಾಯ್ ಮಾಡುವಂತದ್ದು ಸಿನಿಮಾ ಸಾರಾಂಶ. ನಿಮಗೆ ಜ್ಞಾಪಕ ಇದೆಯಲ್ಲ, ಗೋಧಿ ಬಣ್ಣ ಸಾಧಾರಣ ಮೈಕೊಟ್ರೆ ನಾವೆಲ್ಲ ಒಂದ್ ಫ್ಯಾಮಿಲಿ ಜೊತೆ ಹೇಗ್ ನೋಡಿದ್ವಿ ಅಂತ, ಕಾಂತಾರ ಕೂಡ ಹೇಗ್ ನೋಡಿದ್ವಿ. ಸೊ ಆಸ್ ಅ ಫ್ಯಾಮಿಲಿ ಐ ಬಿಲೀವ್ ಸಾರಾಂಶ ಇಸ್ ಆಲ್ಸೋ ಅ ಫ್ಯಾಮಿಲಿ ಎಂಟರ್ಟೈನರ್. ಜೊತೆನಲ್ಲಿ ನೀವ್ ಈ ಸಿನಿಮಾ ನೋಡಿದ ನಂತರ ನಿಮ್ ಜೀವನದಲ್ಲಿ ನಿಮಗೆ ತುಂಬಾ ಇಷ್ಟ ಇರೋರು ಯಾರಿಗಾದ್ರೂ ಏನೋ ತುಂಬಾ ದಿನ ಆಯ್ತು ಮಾತಾಡಿ ಅವ್ರ ಹತ್ರ, ಅಲ್ಲ ವಿ ಎಂಡೆಡ್ ಆನ್ ಅ ಬ್ಯಾಡ್ ನೋಟ್, ಐ ವಾಂಟ್ ಟು ಮೇಕ್ ಅಮೆಂಡ್ಸ್ ಅಂತ ನಿಮಗೆ ಕಾಲ್ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ದಟ್ ಇಸ್ ಡೆಫಿನೆಟ್ಲಿ ಅ ಪಾಸಿಟಿವ್ ಚೇಂಜ್. ಅಂಡ್ ತುಂಬಾ ಜನ ಹೇಳಿದ್ದಾರೆ ಕೂಡ ನಮ್ಗೆ ದಟ್ ಅವ್ರಿಗೆ ಸಡನ್ಲಿ ಅವ್ರ ತಂದೆ ಜ್ಞಾಪಕ ಬರ್ತಿದ್ದಾರೆ, ತಾಯಿ ಜ್ಞಾಪಕ ಬರ್ತಿದ್ದಾರೆ, ಅವ್ರಿಗೆ ಕಾಲ್ ಮಾಡಿ ಮಾತಾಡ್ಬೇಕು, ಅಂಡ್ ಥಿಂಗ್ಸ್ ಲೈಕ್ ದಟ್. ಸೊ ಇಟ್ಸ್ ಡೆಫಿನೆಟ್ಲಿ ಯು ವಿಲ್ ಫೀಲ್ ಸಮಥಿಂಗ್. ಸೊ ಅದಕ್ಕೋಸ್ಕರ ಕೂಡ ಈ ಸಿನಿಮಾ ಹೋಗಿ ನೋಡಿದ್ರೆ ಐ ಥಿಂಕ್ ಯು ಆಲ್ ವಿಲ್ ಎಂಜಾಯ್. ಖಂಡಿತವಾಗ್ಲೂ ಇತ್ತೀಚೆಗೆ ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಬಂದಿದೆ. ಬಟ್ ನನಗೂ ಎಲ್ಲ ಒಂದ್ ಕಡೆ ಅನ್ಸುತ್ತೆ ಶ್ರುತಿ ಅವರೇ, ನೀವು ಅವಾಗೆಲ್ಲ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಂತವ್ರು, ಬಟ್ ಎಲ್ಲೋ ಒಂದ್ ಕಡೆ ಈಗ ನಟ ನಟಿಯರ ಮಧ್ಯೆನೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ನಡೀತಾ ಇದೆನಾ, ಅದಕ್ಕೆ ಅವಕಾಶಗಳು ಏನಾದ್ರು ಕೊರತೆ ಆಗ್ತಿದೆನಾ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಎಲ್ರಿಗೂ ಕೆಲ್ಸ ಇದೆ, ಇದು ಒಂದ್ ದೊಡ್ಡ ಇಂಡಸ್ಟ್ರಿ. ಕಲೆಯಲ್ಲಿ ಯಾವ ಸಿನಿಮಾನು ಇಲ್ಲ. ನಿಮ್ ಹತ್ರ ತಲ್ಸಕ್ ಮಾತ್ರ ನಮಗ್ ಸ್ವಲ್ಪ ಕಷ್ಟ ಆಗ್ತದೆ. ಬಿಸ್ನೆಸ್ ಆಫ್ ಫಿಲ್ಮ್ಸ್ ಇಸ್ ಡಿಫಿಕಲ್ಟ್. ಅದು ಬರೀ ಕಾಂಪಿಟೇಷನ್ ಇಂದ ಮಾತ್ರ ಅಲ್ಲದೆ ಅದ್ರಲ್ಲಿ ತುಂಬಾ ಬೇರೆ ಬೇರೆ ಏನೇನೋ ಹೋಗುತ್ತೆ. ನನಗೂ ಪೂರ್ತಿ ಗೊತ್ತಿಲ್ಲ ನಿಜವಾಗ್ಲು, ಬಟ್ ಯಾ ಆಗುತ್ತೆ. ನೀವು ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇದ್ರೆ, ನಾವೆಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇದ್ರೆ ಖಂಡಿತ ನೀವ್ ಎಷ್ಟ್ ಜಾಸ್ತಿ ಸಿನಿಮಾಗಳು ನೋಡ್ತೀರೋ ಅಷ್ಟ್ ಜಾಸ್ತಿ ಸಿನಿಮಾಗಳು ನಾವು ಕೊಡ್ತೀವಿ. ಓಕೆ. ಬಟ್ ಇನ್ನು ಹೆಚ್ಚು ಹೆಚ್ಚು ಸಿನಿಮಾಗಳು ಬರ್ಬೇಕು, ಮತ್ತೆ ಅದೇ ತರ ಈ ಬ್ಯೂಟಿಫುಲ್ ಮನಸ್ಸುಗಳು ಆಗಿರ್ಬೋದು, ಲೂಸಿಯಾ ಮತ್ತೆ ನಿಮ್ಗೋಸ್ಕರ ನಾನು ಸಿನಿಮಾ ಮಾಡ್ತೀನಿ ಪೂಜಾ. ಸರಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್ ಶ್ರುತಿ ಅವರೇ, ಅಂಡ್ ಯು ಮೇಡ್ ಮೈ ಡೇ. ತುಂಬಾ ದಿನಗಳಿಂದ ಥ್ಯಾಂಕ್ ಯು. ಅಂಡ್ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ನಾವಿಬ್ರು ಏನೇನೋ ಮಾತಾಡ್ತಿದ್ವಿ, ಅದನ್ನೆಲ್ಲ ಕೇಳಿಸ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸಾಧ್ಯವಾದ್ರೆ ಸಾರಾಂಶ ನೋಡಿ, ಅಂಡ್ ಐ ಲವ್ ಯು ಗೈಸ್. ಲಾಟ್ಸ್ ಆಫ್ ಲವ್ ಟು ಯು ಶ್ರುತಿ ಅವರೇ. ಖಂಡಿತ ಸಾರಾಂಶ ಸಿನಿಮಾ ನಾನು ಹೋಗಿ ನೋಡ್ತೀನಿ, ನೀವು ಕೂಡ ನೋಡಿ. ಕನ್ನಡ ಚಿತ್ರಗಳನ್ನ ಉಳಿಸೋಣ, ಬೆಳೆಸೋಣ. ಥ್ಯಾಂಕ್ ಯು. ಥ್ಯಾಂಕ್ಸ್. ಬಾಯ್.